ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ಉಂಟಾಗಲಪ್ಪ ತಂದೆ. ತಂದೆಯಾದರೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಲ್ಲಿ ಸೇರಿಸಿ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ತಂದೆ, ನಿಮ್ಮ ಕೃಪೆ ಕೊಟ್ಟು ನಡೆಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದರೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ಇದುವರೆಗೆ ತಪ್ಪು ಮಾಡಿ ನಮ್ಮ ಎಲ್ಲ ಕ್ಷಮಿಸಪ್ಪ ತಂದೆ. ತಂದೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ಸಹಾಯ ಮಾಡು ತಂದೆ. ತಂದೆಯಾದ ಬೇರೆ ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಅವ್ರ ಕುಟುಂಬಗೋಸ್ಕರ ಸಹ ಬೇಡ್ಕೊಂತ ತಂದೆ. ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಾವೆಲ್ಲರೂ ನಮ್ಮ ಓಡಿ ನಾವು ತಿಳಿದುಕೊಂಡು ತಂದೆಯಾದ ಬೇರೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಎಣಿಸಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ತಿರುವಂತ ಒಂದು ಟಾಪಿಕ್ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಯಾವ ಅಧ್ಯಾಯ ಯಾವ ವಾಕ್ಯವನ್ನ ನೋಡ್ಬೇಕಾಗಿದೆ? ಅಧ್ಯಾಯ ಭಾಗ 32. ಓಕೆ, ರೋಮನ್ಸ್ 4:14 ಆಗಿದೆ. 4 ಓದಿದ್ದೀವಿ ಬ್ರದರ್. ಓಕೆ, 15ರಿಂದ ನೋಡ್ಬೇಕು. ಓಕೆ, ಈಗ ನಾವು ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ಅಬ್ರಾಹ್ಮನ ಒಂದು ನೀತಿವಂತಿಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುನ್ನತಿ, ಧರ್ಮಶಾಸ್ತ್ರದ ಒಂದು ಪ್ರಾಮುಖ್ಯತೆ, ಮತ್ತೆ ಯಾವ ರೀತಿ ದೇವರು ಅಬ್ರಾಹ್ಮಣನ ನೀತಿವಂತರಾಗಿ ಎನಿಸಿದ್ರು ಅನ್ನೋ ವಿಷಯವನ್ನ ಕೂಡ ನಾವು ಸ್ಟಡಿ ಮಾಡ್ಕೊಂಡ್ ಬಂದಿದ್ವಿ. ಅದರ ಮುಂದುವರೆದಂತ ಭಾಗವಾಗಿ ಇವತ್ತು ನಾವು ನೋಡುವಂತ ವಿಷಯ ರೋಮಪುರದವರಿಗೆ 4ನೇ ಅಧ್ಯಾಯ 15ನೇ ವಾಕ್ಯವನ್ನ ಓದೋಣ. ರೋಮಪುರದವರಿಗೆ 4ನೇ ಅಧ್ಯಾಯ 15ನೇ ವಾಕ್ಯ. ಯಾಕಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂತದ್ದು. ಧರ್ಮಶಾಸ್ತ್ರ ಇಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಇಲ್ಲ. ಓಕೆ, ಕ್ರಿಸ್ತನಲ್ಲಿ ಸರಸರೇ, ಧರ್ಮಶಾಸ್ತ್ರದ ಕುರಿತಾಗಿ ಹಲವಾರು ವಿಷಯಗಳನ್ನ ನಾವು ಈಗಾಗಲೇ ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀವಿ. ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಶಾಸ್ತ್ರದ ಒಂದು ವಿಧಿ ವಿಧಾನಗಳನ್ನ ನಾವು ಸ್ಪಷ್ಟವಾಗಿ ಗಮನಿಸಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಅವನ್ನ ಅಳವಡಿಸಕ್ಕೂ ಪ್ರಯತ್ನ ಮಾಡಲೂ ಇಲ್ಲ, ಮಾಡೋಂತ ಒಂದು ಅವಶ್ಯಕತೆ ನಮ್ಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಾವು ಯಾರು ಯಹೂದ್ಯರೋ ಅಲ್ಲ. ಆದ್ರೆ ಒಂದ್ ವೇಳೆ ನಾವು ಯಹೂದ್ಯರಾಗಿದ್ರೆ ಖಂಡಿತವಾಗ್ಲೂ ಧರ್ಮಶಾಸ್ತ್ರದ ಒಂದು ವಿಧಿವಿಧಾನವನ್ನ ಫಾಲೋ ಮಾಡ್ಬೇಕಾಗಿತ್ತು. ಇಲ್ಲ ನಾನು ಕೂಡ ಈಗ ಫಾಲೋ ಮಾಡ್ತೀನಿ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದು ತುಂಬಾ ಸುಲಭವಾದ ವಿಷಯ ಅಲ್ಲ. ಧರ್ಮಶಾಸ್ತ್ರದ 10 ಆಜ್ಞೆಗಳು ನಮಗೆ ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ. ನೂತನ ಸೃಷ್ಟಿಯಾಗಿರುವಂತ ನಮಗೆ ಆ 10 ಆಜ್ಞೆಗಳು 2 ಆಜ್ಞೆಗಳಾಗಿ ಪ್ರೀತಿ ಎಂಬ ಆಜ್ಞೆಗಳಾಗಿ ಬಂದಿದೆ. ದೇವರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ, ಆ ಒಂದು ಆಜ್ಞೆ ಅದನ್ನು ಹೊರತುಪಡಿಸಿರುವಂತಹ ಹಲವಾರು ಕಟ್ಟಳೆಗಳು, ನೀತಿ ನಿಯಮಗಳು ಪ್ರತಿಯೊಂದನ್ನ ದೇವರು ಇಸ್ರೇಲ್ ಜನರಿಗೆ ಕೊಟ್ಟಿದ್ರು. ಅದನ್ನ ಫಾಲೋ ಮಾಡದೇ ಇದ್ದಾಗ ದೇವರಿಗೆ ಕೋಪ ಬರ್ತಾ ಇತ್ತು. ವಿಶೇಷವಾಗಿ 10 ಆಜ್ಞೆಗಳು ಅಲ್ವಾ, ಅದು ಇಸ್ರೇಲ್ ಜನರು ಖಂಡಿತವಾಗಿ ಕಡ್ಡಾಯವಾಗಿ ಅದನ್ನ ಫಾಲೋ ಮಾಡ್ಬೇಕಾಗಿತ್ತು. ಈ 10 ಆಜ್ಞೆಗಳು ದೇವರ ಮಕ್ಕಳಿಗೆ ನಮ್ಗೆ ಇವತ್ತು ಅವರು ಕ್ರಿಯೆಯಲ್ಲಿ ಮಾಡೋದನ್ನ ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ ಅದು ಪಾಪವಾಗಿದೆ. ನೂತನ ಸೃಷ್ಟಿಯಾಗಿರುವಂತ ನಮಗೆ ಅದು ತುಂಬಾ ಇನ್ನೂ ವಿಭಿನ್ನ ರೀತಿಯಾಗಿದೆ. ಈಗ 10 ಆಜ್ಞೆ ಸರಳವಾಗಿ ನಮ್ಗೆ ಕೊಟ್ಟಿದ್ದಾರೆ ದೇವರು. ವಿಶೇಷವಾಗಿ ಅಲ್ಲಿರುವಂತಹ ಒಂದು ಆಜ್ಞೆಗಳು ಅಂದ್ರೆ ಆಜ್ಞೆಗಿಂತ ಹೆಚ್ಚಾಗಿ ಅಲ್ಲಿರುವಂತಹ ಕಟ್ಟಳೆಗಳು ಅಲ್ವಾ. ಈ ಕಟ್ಟಳೆಗಳು ಅಂತ ಹೇಳಿದಾಗ ಯಾವ ರೀತಿ ಯಾವ ಒಂದು ಬಟ್ಟೆನ ಉಡ್ಬೇಕು, ಯಾವ ಒಂದು ವಸ್ತು ಒಂದು ಪ್ರಾಣಿನ ಆಹಾರ ಮಾಡ್ಕೊಬೇಕು, ಯಾವ ಪ್ರಾಣಿನ ನೀವು ತಿನ್ಬಹುದು ತಿನ್ಬಾರ್ದು, ಶುದ್ಧವಾದದ್ದು ಅಶುದ್ಧವಾದದ್ದು, ಇದೆಲ್ಲ ವಿಷಯವನ್ನು ಕೂಡ ನಾವು ನೋಡ್ಕೊಂಡ್ ಬರ್ತೀವಿ. ಸರಿ, ಈಗ ಧರ್ಮಶಾಸ್ತ್ರವು ಜನರು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು ಅಂತ ಹೇಳಿದಾಗ
ಯಾವ ವಿಷಯಗಳಲ್ಲಿ ದೇವರು ಧರ್ಮಶಾಸ್ತ್ರದಲ್ಲಿ ಇರುವವರ ಮೇಲೆ ಕೋಪವನ್ನ ಮಾಡ್ಕೊಂಡಿದ್ದಿರ್ಬೋದು, ಯಾವ ವಿಷಯಗಳಿಗೋಸ್ಕರ ಮಾಡ್ಕೊಂಡಿದ್ದಿರ್ಬೋದು, ಇಲ್ಲೆಲ್ಲ ಮಾಡಿದಾರ ಅಂತ ನಮ್ಗೆ ಅನ್ಸುತ್ತೆ ನಾವು ಓದಿದಾಗ. ಎಲ್ಲೆಲ್ಲಿ ಆ ವಿಷಯಗಳು ಬ್ರೇಕ್ ಆಗಿದೆ ಸತ್ಯವೇದದಲ್ಲಿ? ಇಸ್ರೇಲ್ ಜನರ ಮೇಲೆ ಧರ್ಮಶಾಸ್ತ್ರವನ್ನ ಮೀರಿದಕ್ಕೋಸ್ಕರ ದೇವರು ಕೋಪಗೊಂಡಂತ ಸನ್ನಿವೇಶಗಳು ಸತ್ಯವೇದದಲ್ಲಿ ಎಲ್ಲೆಲ್ಲಿ ಓದ್ತೀವಿ? ಹಲವಾರು ಕಡೆ ಇದಾರೆ ಬ್ರದರ್. ಅವರು ಇಸ್ರೇಲ್ ಜನರ ಎಲ್ಲ ದೇವ್ರಿಗೆ ವಿರುದ್ಧವಾದ ಕೆಲಸವನ್ನು, ಅನ್ಯ ದೇವತೆಗಳನ್ನ ಪೂಜೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಅದನ್ನ ಮಾಡ್ತಿದ್ರು. ಓಕೆ, ವಿಗ್ರಹ ಆರಾಧನೆ ಪಾಯಿಂಟ್. ಬೇರೆ ಇನ್ನೇನೆಲ್ಲ ಮಾಡಿದ್ದಾರೆ? ಇಷ್ಟೇ ನಾನು ಓದಿದ ಸದಸ್ಯ. ಮದ್ವೆ ಮಾಡ್ಕೊಡೋದು. ಆಚರಿಸಬಾರ್ದು. ಓಕೆ, ಅನ್ಯ ಜನರ ಜೊತೆ ವಿವಾಹ, ಅನ್ಯರ ವಿವಾಹ ಒಂದು ವಿಷಯ ಕೂಡ ದೇವರಿಗೆ ತುಂಬಾ. ಬ್ರದರಿ ಹಾ, ಮತ್ತೆ ಹೇಳಿ. ಕಳ್ತನ ಮಾಡಬಾರ್ದು. ಅದನ್ನ ಆಕಾನನು ಬೆಳ್ಳಿ ಬಂಗಾರ ವಸ್ತ್ರ ಕಳ್ತನ ಮಾಡ್ತಾನಲ್ಲ. ವೆರಿ ಗುಡ್ ಅಲ್ವಾ? ಬೇರೆಯವರ ವಸ್ತುಗಳನ್ನ ಆಶಿಸಬಾರ್ದು, ಕಳ್ತನ ಮಾಡಬಾರ್ದು ಅಂತ ಹೇಳಿದ್ರು. ಅದನ್ನ ಕತ್ಕೊಂಡಿದ್ದಂತ ವಿಷಯ ಆಗನ್ನ ನೋಡ್ತೀವಿ. ಓಕೆ, ಥ್ಯಾಂಕ್ ಯು. ಬೇರೆ ಸುಳ್ಳು ಸಾಕ್ಷಿ ಹೇಳ್ಬಾರ್ದು. ಸುಳ್ಳು ಸಾಕ್ಷಿ ಹೇಳ್ಬಾರ್ದು. ಸುಳ್ಳು ಸಾಕ್ಷಿ ಯಾರಾದ್ರೂ ಹೇಳಿದ್ರ? ಘಟನೆ ನಡೆದಿದ್ಯಾ ಬೈಬಲ್ ಅಲ್ಲಿ, ಅಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಬೇರೆ ಎಲ್ಲಾದ್ರೂ? ಹೌದು, ನಡೆದಿರ್ತಲ್ಲ. ಪೇತ್ರು ಹೇಳಲ್ವಾ? ಆಕಾನನೇ ಹೇಳ್ತಾನಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಸುಳ್ಳು ಹೇಳು ನಾವು ಅಂತ ದ್ರಾಕ್ಷಾ ತೋಟದ ಇದ್ರ ಬಗ್ಗೆನೇ ಹೇಳಿದ್ರು, ಪೇತ್ರು ಹೇಳ್ತಾರಲ್ಲ ನನಗೆ. ನಾನು ಗೊತ್ತಿಲ್ಲ ಅಂತ ಹೇಳೋ ಒಂದು ವಿಷಯ ಇರ್ಬೋದು. ಮತ್ತೆ ಸದಸ್ಯರ ಪರಿಸರ ಯೇಸು ಕ್ರಿಸ್ತನ ಬಗ್ಗೆ. ಓಕೆ, ಇದೆಲ್ಲ ಕರೆಕ್ಟ್ ಪಾಯಿಂಟ್ ಹೇಳ್ತಿರೋದಲ್ಲ. ಈಗ ಏನಪ್ಪಾ ಅಂದ್ರೆ ನಾವು ಮುಖ್ಯವಾಗಿ ಧರ್ಮಶಾಸ್ತ್ರದ ಒಂದು ವಿಷಯವನ್ನ ಫಾಲೋ ಮಾಡದೇ ಇದ್ದಾಗ ಅಲ್ಲಿ ಶಿಕ್ಷೆ ಬಂದಂತದ್ದು. ಅಂದ್ರೆ ಇದನ್ನ ಮೀರಿದಾರೆ ಇವರು ಅನ್ನೋಂಥ ವಿಷಯಕ್ಕೆ ಎಲ್ಲೆಲ್ಲ ದಂಡನೆ ಬಂದಿದೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ? ಯಾವ್ದಾದ್ರು ಗೊತ್ತಿದ್ಯಾ? ಧೂಪ ಹಾಕ್ಬಾರ್ದಂತ ಧೂಪ ಹಾಕ್ತಾರಲ್ರಿ ರಾಜರು, ಆಗ ಕುಷ್ಠರೋಗ ಏನೋ ಬಂದ. ಓಕೆ 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 ಈಗ ಧೂಪ ಲೇವಿಯರು ಮಾತ್ರ ಮಾಡ್ಬೇಕಾಗಿರೋಂಥ ವಿಷಯವನ್ನ ಅವ್ರು ಮಾಡ್ತಾರೆ. ಓಕೆ, ಕರೆಕ್ಟ್. ಬೇರೆ ಮೋಸೆ ಸೀನಾಯಿ ಬೆಟ್ಟದೊಳಗೆ ಆಗ್ಲೇ ವಿಗ್ರಹ ಮಾಡ್ಕೊಂಡು ಇದ್ ಮಾಡ್ತಾರಲ್ಲ ಬ್ರದರ್. ಓಕೆ, ವಿಗ್ರಹ ಮಾಡೋಂಥ ವಿಷಯ ಕರೆಕ್ಟ್. ಓವರಾಲ್ ನೀವೆಲ್ಲ ವಿಷಯ ಹೇಳಿದಾಗ ಎಲ್ಲ ಕೂಡ ಏನಾಯ್ತು ಅಂದ್ರೆ ಧರ್ಮಶಾಸ್ತ್ರವನ್ನ ಕೊಟ್ಟಂತ ಒಂದು ಆಜ್ಞೆ ವಿಧಿಗಳನ್ನ ಮೀರಿದರೆ ಅಲ್ವಾ? ಮೀರಿದ ಫಲವಾಗಿ ಸಿಕ್ಕಿದಂತ ಒಂದು ಶಿಕ್ಷೆ, ಪನಿಷ್ಮೆಂಟ್ ಕೂಡ ನೋಡ್ತೀವಿ. ಈ ಸಬ್ಬತ್ ದಿನವನ್ನ ನಾವು ತಗೊಂಡಾಗ ಸಬ್ಬತ್ ದಿನದಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಸಬ್ಬತ್ ದಿನದಲ್ಲಿ ಏನ್ ಮಾಡ್ತಾರೆ ಕೆಲವರು? ಕೆಲಸ ಮಾಡ್ತಾರೆ ಅಲ್ವಾ? ಸೊ ಅವ್ರನ್ನ ಏನ್ ಮಾಡ್ತಾರೆ? ಅಲ್ಲ ಸಾಯಿಸ್ತಾರೆ. ಅನ್ಯ ವಿವಾಹ ಮಾಡಬಾರ್ದು ಅಂತ ಹೇಳಿರ್ತಾರೆ, ಅನ್ಯ ವಿವಾಹನ ಮಾಡಿರ್ತಾರೆ. ಇದೆಲ್ಲ ಕೂಡ ದೇವರ ಕೋಪಕ್ಕೆ ಗುರಿ ಮಾಡಿದಂತ ವಿಷಯಗಳು. ಕರೆಕ್ಟ್ ಅಲ್ವಾ? ಸೊ ದೇವರು ಇದನ್ನ ಮಾಡ್ಬಿಡಿ ಅಂದಾಗ ಮಾಡಿದ್ರೆ ಆ ಕೋಪ ಬರುತ್ತೆ. ದೇವರಿಗೆ ಕೋಪ ಬರೋದು. ದೇವರ ಕೋಪ ಯಾವ ರೀತಿ ಕೋಪ ಅದು? ದೇವರಿಗೆ ಬರುವಂತ ಕೋಪ ನೀತಿ ಕೋಪಕ್ಕೆ ನಾವು ಇದ್ ಮಾಡ್ಬೋದಾ, ಅನೀತಿ ಕೋಪಕ್ಕೆ ಇದ್ ಮಾಡ್ಬೋದಾ? ನೀತಿ ಕೋಪನೇ ಅವ್ರದ್ದು ಅಲ್ವಾ? ಸೊ ದೇವರ ಕೋಪ ನೀತಿಯಾದಂತ ಕೋಪ. ಮನುಷ್ಯನ ಒಂದು ಕೋಪ ಅದು ಅನೀತಿಯಾದಂತ ಕೋಪ ಅಲ್ವಾ? ಮನುಷ್ಯನ ಒಂದು ಕೋಪ ಅವನು ಸ್ವಾರ್ಥ ಚಿಂತನೆ ಆಗಿರುವಂತ ಕೋಪ. ಬಟ್ ದೇವರು ಧರ್ಮಶಾಸ್ತ್ರವನ್ನ ಮೀರಿದಾಗ ಕೋಪ ಪಡೋದ್ರಲ್ಲಿ ಯಾವ ರೀತಿ ನ್ಯಾಯವಿದೆ? ಯಾವ ರೀತಿ ಅದು ನ್ಯಾಯ ಅಂತ ನಮ್ಗೆ ಅನಿಸ್ತಾ ಇದೆ? ಏನ್ ಅರ್ಥ ಮಾಡ್ಕೊಳ್ತೀವಿ? ಎಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡಿದೀವಿ? ಧರ್ಮಶಾಸ್ತ್ರ ಮೀರಿದ್ರಿಂದ ದೇವ್ರ ಕೋಪ ಮಾಡ್ಕೊಂಡ್ರು ಅಂದ್ರೆ ಯಾವ ಒಂದು ರೀತಿಯಲ್ಲಿ ನ್ಯಾಯವಾಗುತ್ತೆ? ನಾವು ದಾರಿ ತಪ್ತೀವಿ ಅಂತ ದೇವ್ರಿಗದು. ಒಂದ್ ವಾರ ಬಿಟ್ಟು ಹಂಗೆ ಅದು ಇದಾಗ್ತಾ ಇರ್ತದಲ್ಲ ಬ್ರದರ್. ಹಂಗೆ ಹೇಳ್ಕೊಂಡ್ ಹೋಗ್ತಾರೆ ಇನ್ನೊಂದ್ ವಾರ ಅಂತ. ದೇವ್ರ ಆಜ್ಞೆನೆ ನಾವ್ ತಪ್ಪೋಗ್ಬಿಡ್ತೀವಲ್ಲ. ನನ್ ಮಕ್ಳು ಆಗಿರ್ಬಾರ್ದು ಅಂತ ದೇವ್ರು ಇಷ್ಟ ಪಡ್ತಾರೆ. ಓಕೆ, ಬೇರೆ ನೀವ್ ಹೇಳ್ತಾರಂತ ವಿಷಯ ನನ್ಗೆ ಅರ್ಥ ಆಯ್ತು. ಸ್ವಕೀಯ ಪ್ರಜೆಯರು ಅಂತ ಆರಿಸ್ಕೊಂಡ್ಬಿಟ್ಟಿದ್ರಲ್ಲ. ಮತ್ತೆ ನೀವೇ ಆರಾಧಿಸ್ಬೇಕು, ಅವರು ನೀತಿ ಮಾರ್ಗದಲ್ಲೇ ನಡೀಬೇಕಲ್ಲ. ಇಂಥವ್ರೇ ಆರಾಧಿಸ್ಬೇಕು ದೇವ್ರನ್ನ ಅಂತ ದೇವ್ರು ಇದ್ ಮಾಡ್ಕೊಂಡಿರ್ತಾರಲ್ಲ. ಕರೆಕ್ಟ್. ಓಕೆ, ಕರೆಕ್ಟ್ ಪಾಯಿಂಟ್ಸ್ ನೋಡಿ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ನೀತಿ ನಿಯಮಗಳು
ಯಾಕಂದ್ರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂತದ್ದು ಅಂದಾಗ ಈ ಕೋಪ ಅನ್ನುವಂತ ವಿಷಯ ನೀವಾಗ್ಲಿ ನಾವಾಗ್ಲಿ ಎಲ್ಲಿ ನೋಡಿರ್ತೀವಿ? ಕೋಪನ ಎಲ್ಲೆಲ್ಲಿ ನೋಡಿರ್ತೀವಿ? ನಾವು ಕೂಡ ಕೋಪ ಪಟ್ಟಿರ್ತೀವಿ. ಚಿಕ್ಕ ಮಕ್ಳು ಎಲ್ಲಿ ನೋಡಿರ್ತಾರೆ ಕೋಪವನ್ನ ಜಾಸ್ತಿ? ತನ್ನ ಪೇರೆಂಟ್ಸ್ ಹತ್ರ ನೋಡಿರ್ತಾರೆ. ತಂದೆ ತಾಯಿದ್ರು ತಮ್ಮ ಮೇಲೆ ಮಾಡುವಂತ ಕೋಪವನ್ನ. ಮತ್ತೆ ಏನ್ ಮಾಡ್ತಾರೆ? ಎಲ್ಲೋ ಒಂದ್ ಕಡೆ ಶಾಲೆಯಲ್ಲಿ ಹೋಗಿದಾಗ ನಾವು ತಪ್ಪು ಮಾಡಿದಾಗ ಶಿಕ್ಷಕರು ನಮ್ಮನ್ನ ಶಿಕ್ಷೆ ಕೊಡ್ಬೇಕಾದ್ರೆ ನೋಡಿರ್ತೀವಿ. ಈ ರೀತಿ ಯಾರಾದ್ರೂ ನಮ್ಮ ಮೇಲೆ ಕೋಪ ಪಟ್ಟ ಮೇಲೆ ನಮ್ಗೆ ಮೊದಲು ಬರುವಂತ ಪ್ರಶ್ನೆ ಏನು? ನಮ್ಮ ಮೇಲೆ ಯಾರೋ ಕೋಪ ಪಡ್ತಾರೆ, ಸಿಟ್ಟು ಬರುತ್ತೆ ಹೋಗಿ ತುಂಬಾ ನಮ್ಮ ಮೇಲೆ, ಇಲ್ಲ ಗದರಿಸ್ತಾರೆ, ಬೈತಾರೆ, ಅವಾಗ ನಾವು ನಮ್ಮ ಮೈಂಡ್ ಅಲ್ಲಿ ಬರುವಂತ ವಿಷಯ ನಾನೇನ್ ತಪ್ಪು ಮಾಡಿ ಅಂತ ನಮ್ಮನ್ನ ಕೋಪ ವೆರಿ ಗುಡ್, ಮಾಡ್ತಾರೆ. ವೆರಿ ಗುಡ್, ಒಳ್ಳೆ ಪಾಯಿಂಟ್. ನಾನು ಏನು ತಪ್ಪು ಮಾಡಿದೀನಿ, ಕರೆಕ್ಟಾ? ಇವಾಗ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ನಾನ್ ಮಾಡಿಲ್ಲ, ನಾನ್ ನಿಜನೇ ಹೇಳ್ತಾ ಇದೀನಿ, ತಪ್ಪು ಏನಾದ್ರೂ ತಿಳ್ಕೊ ನೀನ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ನಾವು ತಪ್ಪು ಮಾಡದೇ ಇದ್ದಾಗ ಅವ್ರು ತೋರಿಸಿದಂತ ಕೋಪಕ್ಕೆ ವಿರುದ್ಧವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಮಾತಾಡ್ತೀವಿ, ನಾನೇನ್ ತಪ್ಪು ಮಾಡ್ದೆ, ನಾನೇನ್ ಯಾಕೆ ಇದ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಮಾತಿನ ಅರ್ಥವೇನಪ್ಪಾ ಅಂದ್ರೆ, ಆ ಮಾತಿನ ಅರ್ಥ ಎರಡು ವಿಷಯ ಇದೆ, ಕರೆಕ್ಟಾ? ಏನ್ ಎರಡು ವಿಷಯ ಇದೆ ಅಂದ್ರೆ, ಒಂದು ನಾನು ಏನ್ ತಪ್ಪು ಮಾಡಿದೆ ಅಂತ ಅರಿವಿಲ್ದೆ ಇರೋದು ಒಂದನೇ ವಿಷಯ. ನಾನು ಏನ್ ತಪ್ಪು ಮಾಡಿದ ಅರಿವಿಲ್ದೆ ಇರೋದು. ಎರಡನೇದೇನಪ್ಪಾ ಅಂದ್ರೆ, ಅವರು ನನ್ನ ನನ್ನ ಮೇಲೆ ಕೋಪಗೊಳ್ಳುವವರು ನಾನು ಮಾಡಿದ ತಪ್ಪನ್ನ ಸರಿಯಾಗಿ ಪರಿಶೀಲನೆ ಮಾಡದೆ ನನ್ನ ಮೇಲೆ ಕೋಪಗೊಳ್ತಾ ಇದಾರೆ ಅಂತ ಎರಡನೇ ವಿಷಯ. ಒಂದು, ನಾನು ಮಾಡಿದಂತ ತಪ್ಪು ನ್ಯಾಯ ನನಗೆ ಇಲ್ದೆ ಮಾಡಿದೀನಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಮಾಡಿದ ತಪ್ಪು ನನಗೆ ಅರಿವಿದೆ, ಆದ್ರೆ ಅದು ತಪ್ಪಲ್ಲ, ಬಟ್ ನೀವೇ ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರ ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ತೀನಿ, ಈ ಪ್ರಶ್ನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಇದೆರಡು ಬಿಟ್ರೆ ಬೇರೆ ಯಾವ್ದಾದ್ರು ಕಾರಣ ಬರುತ್ತಾ? ಬರೋ ಚಾನ್ಸಸ್ ಇಲ್ಲ. ನಾವು ಮಾಡುವಂತ ನಾವು ಪ್ರತಿಯಾಗಿ ಕೇಳುವಂತ ಪ್ರಶ್ನೆಗೆ ಯಾರಾದ್ ನಮ್ಮ ಮೇಲೆ ಸಿಟ್ಟುಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ, ನಾವೇನಾದ್ರು ಈ ಪ್ರಶ್ನೆ ಕೇಳ್ತೀವಿ ಅಂದ್ರೆ ಅದು ಎರಡು ಕಾರಣಗಳು ಹೊಂದ್ಕೊಂಡಿರುತ್ತೆ. ಒಂದು, ನಾನು ಮಾಡಿದಂತ ತಪ್ಪು ನನಗೆ ಅರಿವಿಲ್ದೆ ಇರುತ್ತೆ, ಇಲ್ಲವೇ ಅವರು ನನ್ನ ತಪ್ಪಿನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ನನ್ನ ಮೇಲೆ ಕೋಪಗೊಳ್ತಾ ಇದ್ರೆ ಅನ್ನೋದು ಇರ್ಬೋದು. ಈಗ ತಂದೆಯ ದೇವರು ಕೋಪಗೊಂಡಾಗ ಯಾರಾದ್ರೂ ಈ ಪ್ರಶ್ನೆ ದೇವ್ರ ಹತ್ರ ಕೇಳ್ಬೇಕಾದ್ರೆ ಈ ಎರಡರಲ್ಲಿ ಯಾವ್ದು ಮಾತ್ರ ಇರಕ್ಕೆ ಚಾನ್ಸ್ ಇರುತ್ತೆ? ಅವ್ರ ಮುಂದೆ ನೋಡಿ, ನಾನ್ ನಿಮ್ ಮೇಲೆ ಕೋಪ ಪಟ್ಟೆ, ಕರೆಕ್ಟ್, ಈಗ ನಾನ್ ನಿಮ್ ಮೇಲೆ ಕೋಪ ಪಟ್ಟೆ, ನೀವೇನಂತೀರಾ? ಬ್ರದರ್, ಯಾಕೆ ಸುಮ್ನೆ ಕೋಪ ಪಡ್ತಾ ಇದೀರಾ? ಏನ್ ಫಸ್ಟ್ ತಿಳ್ಕೊಳ್ಳಿ ನನ್ ಬಗ್ಗೆ, ನೀವ್ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದೀರಾ? ನಾನು ಹಂಗಲ್ಲ, ಹಿಂಗೆ, ನನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀವು, ಅಲ್ವಾ? ಆದ್ರಿಂದ ನೀವು ನಾನು ಈ ರೀತಿ ಮಾಡ್ಲಿಲ್ಲ ಬ್ರದರ್, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನನ್ ಮೇಲೆ ಸಿಟ್ ಪಡೋದಲ್ಲ, ಅರ್ಥ ಇಲ್ಲ ಅಂತ ನೀವೇನ್ ಮಾಡ್ಬೋದು? ನೀವು ನನಗೆ ಆರ್ಗ್ಯುಮೆಂಟ್ ಮಾಡ್ಬೋದು, ಕರೆಕ್ಟ್? ಯಾಕಂದ್ರೆ ನಾನು ಮನುಷ್ಯ, ಕರೆಕ್ಟಾ? ನೀವು ಆರ್ಗ್ಯುಮೆಂಟ್ ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಅಡಾಪ್ಟರ್ ಆರ್ಗ್ಯುಮೆಂಟ್ ಮಾಡಿದ್ರೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಕರೆಕ್ಟ್ ಆಗುತ್ತೆ. ಯಾಕೆ ಕರೆಕ್ಟ್ ಆಗುತ್ತೆ ಅಂದ್ರೆ, ಒಂದ್ ವೇಳೆ ನಾನು ನಿಮ್ಮ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ನಿಮ್ಮಲ್ಲಿ ಏನ್ ಮಾಡ್ಬೋದು, ಏನೋ ಒಂದ್ ಕಾರಣಕ್ಕೋಸ್ಕರ ಕೋಪವನ್ನ ನಾನು ಪಟ್ಕೊಂಡಿರ್ಬೋದು, ಕರೆಕ್ಟ್ ಅಲ್ವಾ? ಆದ್ರೆ ತಂದೆ ಆದವ್ರು ಕೋಪ ಪಟ್ರೆ ಇದ್ರಲ್ಲಿ ಎರಡನೇ ಆಪ್ಷನ್ ಇರಕ್ಕೆ ಚಾನ್ಸಸ್ ಇಲ್ಲ. ಅಂದ್ರೆ ದೇವರು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾತಾಡಂಗಿಲ್ಲ. ಬದಲಾಗಿ ಏನಿರುತ್ತೆ ಕಾರಣ ಅಂದ್ರೆ, ನಾನು ದೇವರ ಪ್ರಮಾಣವನ್ನ ಸರಿಯಾಗಿ ಏನ್ ಮಾಡಿಲ್ಲ, ಸರಿಯಾಗಿ ನಡೆದಿಲ್ಲ, ಸರಿಯಾಗಿ ನಡೆದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲವೇ ನಾನು ಗೊತ್ತಿದ್ದು ಹಾಗೆ ನಡೀತೀನಿ, ಮಿಸ್ಟೇಕ್ ನಂದೆ ಆದ್ರೂ ಮಾಡ್ತೀನಿ ಅಂತ ಇರ್ಬೋದು. ಇಲ್ಲ, ಮಿಸ್ಟೇಕ್ ನಂದು, ಅದು ನನ್ಗೆ ಗೊತ್ತಿಲ್ಲದೆ ಮಾಡಿದೀನಿ, ಅರಿವಿಲ್ದೆ ಮಾಡಿದೀನಿ, ನನ್ನ ಗಮನಕ್ಕೆ ಬರ್ಲಿಲ್ಲ, ಮಿಸ್ಟೇಕ್ ಮಾಡಿದೀನಿ ಅಂತ ಇರ್ಬೋದು. ಕರೆಕ್ಟ್ ಅಲ್ವಾ? ನೋಡಿ, ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ಇಸ್ರೇಲ್ ಜನರು ಪರಿಶೀಲನೆ ಮಾಡ್ತಾ ಇರ್ಲಿಲ್ಲ. ಗಮನದಲ್ಲಿ ಇಡ್ಬೇಕು. ಪ್ರತಿಯೊಂದು ದೇವರ ವಾಕ್ಯನು ಕೂಡ ಗಮನದಲ್ಲಿ ಇಡ್ಬೇಕಾಯ್ತಲ್ವಾ? ಧರ್ಮಶಾಸ್ತ್ರದ ವಿಷಯಗಳನ್ನ ಪ್ರತಿಯೊಂದು ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಬೇಕು, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಈಗ ಸ್ಕೂಲಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ, ಮಕ್ಕಳು ತಪ್ಪು ಮಾಡಿದ್ರೆ ಅಲ್ಲೊಂದು ಶಿಕ್ಷೆ ಇದೆ ಅಂತ ತಿಳ್ಕೊಳ್ಳಿ. ಕಾರಣ ಕೊನೆಯದಾಗಿ ಕನಿಷ್ಠ ಪಕ್ಷ ಅಲ್ಲಿ ನಡೆಯುವಂತ ಒಂದು ಶಿಕ್ಷೆ ಏನ್ ಗೊತ್ತಾ? ಸ್ಕೂಲಲ್ಲಿ ಕನಿಷ್ಠ ಪಕ್ಷ ಒಂದು ದೊಡ್ಡ ಪ್ರಮಾಣದ ಒಂದು ಶಿಕ್ಷೆ ಅಂದ್ರೆ ಫೇಲ್. ಹೇಳೋ ಮಾತು ಕೇಳಿಲ್ಲ, ಸರಿಯಾಗಿ ಓದಿಲ್ಲ, ಏನಾದ್ವಿ? ಫೇಲ್ ಆದ್ವಿ. ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದು ಇರಕ್ಕೆ ಸಾಧ್ಯತೆ ಇಲ್ಲ. ಒಂದ್ಸರಿ ಫೇಲ್ ಆದ್ರೆ 1 ವರ್ಷ ಹೋಯ್ತು, 1 ವರ್ಷ ಟೈಮ್. ಈಗ ನಾವು ಈ ಮೊದಲೆಲ್ಲ ನೋಡ್ರಿ ಯಾವ ತರ ಇತ್ತು ಸಿಸ್ಟಮ್. ಈಗ ನೋಡಿ ಎಷ್ಟೋ ಬದಲಾವಣೆ ಆಗಿದೆ. 8ನೇ ಕ್ಲಾಸ್ ಪಾಸ್ ಆದ್ರೂ ಯಾರು ಚಿಂತೆ ಮಾಡಲ್ಲ, 10ನೇ ಕ್ಲಾಸ್ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀತಾರೆ ಅಲ್ವಾ? ಅದರಿಂದ ಮೊದಲೆಲ್ಲ ಹೆಂಗಿತ್ತು ಅಂದ್ರೆ 8ನೇ ಕ್ಲಾಸ್ ಪಾಸ್ ಆಗ್ಬಿಟ್ರೆ ಮತ್ತೆ 8ನೇ ಕ್ಲಾಸ್ 1 ವರ್ಷ ಕುತ್ಕೊಂಡು ಏನ್ ಮಾಡ್ಬೇಕು, ಓದ್ಬಿಟ್ಟು ಆಗ್ತಾರ ಇತ್ತು ಸಿಸ್ಟಮ್. ನೋಡ್ರಿ ಈಗೆಲ್ಲ ಬದಲಾವಣೆ ಆಗಿದೆ. ಆದ್ರೆ ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಕೂಲಲ್ಲಿ ಫೇಲ್ ಆದ್ರೆ ಅದೊಂದು ಕನಿಷ್ಠ ಪಕ್ಷ ಶಿಕ್ಷೆ ಅಷ್ಟೇ ಇರುತ್ತೆ. ದೇವರ ಮಕ್ಕಳು ಧರ್ಮಶಾಸ್ತ್ರ ವಿಷಯ ತಗೊಂಡಾಗ ಧರ್ಮಶಾಸ್ತ್ರ ಕೂಡ ಒಂದು ಪಾಠ ಇದ್ದ ಹಾಗೆ.
ಈ ಧರ್ಮಶಾಸ್ತ್ರವನ್ನ ಸ್ಕೂಲ್ ಪಾಠ ತರ ಅವ್ರು ಓದಂಗಿರ್ಲಿಲ್ಲ ಯಾರು ಇಸ್ರೇಲ್ ಜನ. ಯಾಕೆ ಅಂದ್ರೆ ಅದರ ಶಿಕ್ಷೆಯ ತೀವ್ರತೆ ತುಂಬಾ ದೊಡ್ಡದಾಗಿತ್ತು. ಯಾವ ರೀತಿ? ಲೈಫ್ ಅಂಡ್ ಡೆತ್. ಲೈಫ್ ಅಂಡ್ ಡೆತ್ ಮ್ಯಾಟರ್ ಬಂದಾಗ ಸೀರಿಯಸ್ನೆಸ್ ಇರುತ್ತಾ? ಯಾವ ವಿಷಯಕ್ಕೆ ಶಿಕ್ಷೆ ತುಂಬಾ ದೊಡ್ಡದಾಗಿರುತ್ತೋ ಅದಕ್ಕೆ ಗಮನ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈಗ ಯಾರಾದ್ರೂ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ, ನೀವು ಹೆಲ್ಮೆಟ್ ಹಾಕದೆ ಹೋದ್ರೆ ನಿಮ್ಗೆ 50 ರೂಪಾಯಿ ಫೈನು ಅಂತ ಇರ್ತಾನೆ ತಿಳ್ಕೊಳ್ಳಿ. ತಕ್ಷಣ ಫೈನ್ ಚೇಂಜ್ ಮಾಡಿ ಯಾರಾದ್ರೂ ಹೆಲ್ಮೆಟ್ ಹಾಕದೆ ಹೋದ್ರೆ 5,000 ರೂಪಾಯಿ ಫೈನ್ ಅಂದ್ರೆ ಯಾವಾಗ ತುಂಬಾ ಎದುರ್ತೀವಿ ನಾವು? ಫೈನ್ ಕಟ್ಬಾರ್ದು. ರೈಟ್. 50 ರೂಪಾಯಿ ಫೈನ್ ಇದ್ದಾಗ ಎದುರ್ತೀವ ಜಾಸ್ತಿ? 5,000 ಫೈನ್ ಇದ್ದಾಗ ಎದುರ್ತೀವ? 5,000. ಅಯ್ಯೋ ಯಾರಿಗಪ್ಪ 5,000? ಅಯ್ಯೋ ಬೇಡ ಬೇಡ, ಅಷ್ಟು ದೊಡ್ಡದಾ? ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡಣಪ್ಪ. ಅದೇ 50 ರೂಪಾಯಿ ಇದ್ರೆ ಕೇರ್ಲೆಸ್ ಆಗಿ ಏನ್ ಪರವಾಗಿಲ್ಲ ಬಿಡು, ಇರದೇ ತಾನೆ 50 ರೂಪಾಯಿ ಕೊಟ್ಬಿಡಣ. ನೋಡ್ರಿ, ಈಗ ಶಿಕ್ಷೆಯ ತೀವ್ರತೆ ಮೇಲೆ ಅದ್ರ ಮೇಲೆ ಗಾಂಭೀರ್ಯತೆ ಇರುತ್ತೆ, ಅದ್ರ ಮೇಲೆ ಭಯ ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ಧರ್ಮಶಾಸ್ತ್ರದ ವಿಷಯಕ್ಕೆ ಬಂದಾಗ ಶಿಕ್ಷೆಯ ತೀವ್ರತೆ ಏನಪ್ಪಾ ಅಂದ್ರೆ ಲೈಫ್ ಅಂಡ್ ಡೆತ್ ಆಯ್ತು. ಇದ್ರಲ್ಲಿ ಗಮನ ಕೊಡದೆ ಇರಕ್ಕೆ ಸಾಧ್ಯತೆ ಇರುತ್ತಾ? ಇಲ್ಲ. ಕರೆಕ್ಟ್ ಅಲ್ವಾ? ಗಮನ ಕೊಡದೆ ಇರಕ್ಕೆ ಸಾಧ್ಯತೆ ಇಲ್ಲ. ಎಲ್ರು ಕೂಡ ಗಮನ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿರೋ ವಿಷಯ ಮಾತಾಡಕ್ ಹೋಗ್ತಿದ್ದೀನಿ ಕ್ರಿಸ್ತಲ್ ಬುದ್ಧೇಶ್ವರ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ವಿಷಯನ ಮಾತಾಡಕ್ಕಾಗುತ್ತೆ. ದೇವರು ಅವ್ರ ಮೇಲೆ ಕೋಪಗೊಳ್ತಾರಂದ್ರೆ ದೇವರ ಕೋಪ ಮೊದಲನೇದಾಗಿ ಅನಿತ್ಯ ಕೋಪವಲ್ಲ. ದುಡುಕಿ ಕೋಪ ಮಾಡೋದಾಗ್ಲಿ, ನಮ್ ತರ ಏನೋ ಹೇಳಿದ ತಕ್ಷಣ ಸಿಟ್ಟುಕೊಳ್ಳೋದಾಗ್ಲಿ ಅಲ್ವಾ, ರೋಷಾವೇಶದಿಂದ ನಡ್ಕೊಳ್ಳೋದಾಗ್ಲಿ, ಆ ರೀತಿ ದೇವರ ಕೋಪ ಖಂಡಿತ ವ್ಯಕ್ತ ಆಗೋದಿಲ್ಲ. ಆ ದೇವರ ಕೋಪದಲ್ಲಿ ನೀತಿ ಇರುತ್ತೆ. ಹಾಗಿರ್ಬೇಕಾದ್ರೆ ಯಾವ ರೀತಿ ನೀತಿ ಇರುತ್ತಂದ್ರೆ, ಒಂದು ವಿಷಯವನ್ನ ನಾನು ಕೊಟ್ಟಿದ್ದೀನಿ, ಕೊಟ್ಟ ಮೇಲೆ ಅದರ ಒಂದು ಪನಿಷ್ಮೆಂಟ್ ಕೂಡ ಏನಂತ ಹೇಳಿದೀನಿ, ಅದನ್ನ ಮೀರಿ ನೀನು ಹೇಳಿದ್ರೆ ಪನಿಷ್ಮೆಂಟ್ ಏನಂತ ಹೇಳಿದೀನಿ, ಅದರ ಆಶೀರ್ವಾದ ಕೂಡ ಏನಂತ ಹೇಳಿದೀನಿ. ಈಗ ಆ ವ್ಯಕ್ತಿ ಇಲ್ಲ ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಮೀರಿ ನಡೀದೇ ಇರ್ಬೇಕಾದ್ರೆ 2 ವಿಷಯವನ್ನ ಗಮನದಲ್ಲಿ ಇಟ್ಕೊಬೇಕು. ನೀವು ಇದನ್ನ ಮಾಡದೇ ಇದ್ರೆ ಏನು ಶಿಕ್ಷೆ ಬರುತ್ತೆ, ಇದನ್ನ ಮಾಡಿದಾಗ ಏನು ಆಶೀರ್ವಾದ ಬರುತ್ತೆ. ಕರೆಕ್ಟ್ ಅಲ್ವಾ? ಒಂದ್ ವೇಳೆ ನನಗೆ ಆಶೀರ್ವಾದ ಸಿಗುವಂತ ಸಂತೋಷ ನನಗೆ ಬೇಡ ಅಂದ್ರೆ ಶಿಕ್ಷೆಗೋಸ್ಕರ ಆದ್ರೂ ಭಯಪಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ದೇವ್ರ ಮಕ್ಳು ಇಲ್ಲ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ಇದರ ಗಾಂಭೀರ್ಯತೆ, ಇದರ ಸೀರಿಯಸ್ನೆಸ್ ನ ದೇವರು ಇಸ್ರೇಲ್ ಜನಗೆ ಮನದಟ್ಟು ಮಾಡುವ ಹಾಗೆ ತಿಳಿಸ್ಕೊಟ್ಟಿದ್ರು. ಆದ್ರೂ ಕೂಡ ನಿಮ್ಗೆ ಗೊತ್ತೇ ಇದೆ ಇಸ್ರೇಲ್ ಜನರ ಒಂದು ಭಾವನೆ ಏನಿದೆ. ಇಸ್ರೇಲ್ ಜನರ ಭಾವನೆ ಇಷ್ಟೆಲ್ಲ ದೇವ್ರು ಹೇಳಿದ್ರು ಕೂಡ ಏನ್ ಮಾಡ್ತಾರೆ? ಮಿಸ್ಟೇಕ್ ಮಾಡ್ತಾರೆ. ಅವ್ರು ಮಾಡಿದಂತ ಸಣ್ಣ ಪುಟ್ಟ ಮಿಸ್ಟೇಕ್ ಬಗ್ಗೆ ಬೈಬಲ್ ಅಲ್ಲಿ ರೆಕಾರ್ಡ್ ಇದೆ. ಫಾರ್ ಎಕ್ಸಾಂಪಲ್, ಮನ್ನಾ ವಿಷಯನ ತಗೊಳ್ಳಿ. ಮನ್ನಾದಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ರು? ಮನ್ನಾ ಮೊದಲನೇ ಸರಿ ಬಂದಾಗ ಏನ್ ಮಿಸ್ಟೇಕ್ ಮಾಡಿದ್ರು? ಅದೇ 6ನೇ ದಿನ ಹೆಚ್ಚಿಗೆ ಕೂಡಿಸ್ಕೋಬಾರ್ದು. 6ನೇ ದಿನ 2ರಷ್ಟು ಕೂಡಿಸ್ಕೋಬೇಕು ಅನ್ನೋದು. ಮತ್ತೆ ಅವ್ರು ಒಂದೇ 2ನೇ ದಿನದಲ್ಲೇ ಜಾಸ್ತಿ ಕೂಡ್ಸಿಟ್ಕೊಂಡ್ರು. ಕರೆಕ್ಟ್ ಅಲ್ವಾ? ಏನ್ ಮಾಡ್ತಿದ್ರು? ಒಬ್ಬರಿಗೆ ಎಷ್ಟು ಸಾಕಾಗುತ್ತೋ ಅಷ್ಟನ್ನೇ ಕೂಡಿಸಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು ದೇವ್ರು. ಆದ್ರೆ ಇವ್ರ ಏನ್ ಮಾಡೋರು ಅಂದ್ರೆ ಒಬ್ರಿಗೆ ಬೇಕಾಗಿದ್ದ ಹೆಚ್ಚಾಗಿ ಕೂಡಿಸ್ಕೊಳ್ಳೋರು. ಈಗ ನಾನು 1 ಇಡ್ಲಿ ತಿಂತೀನಿ ಅಂದ್ರೆ 2-3 ಇಡ್ಲಿ ತಿಂತೀನಿ ಅಂದ್ರೆ, ಇಲ್ಲ ನನ್ಗೆ ಒಂದು 5 ಇಡ್ಲಿ ಬೇಕು, ಇನ್ನೂ 10 ಇಡ್ಲಿ ಬೇಕು ಅನ್ನೋ ಭಾವನೆಯಲ್ಲಿ ಲೆಕ್ಕಾಚಾರ ಮಾಡಿ ಸೇರಿಸ್ಕೊಳ್ಳೋರು. ಮನೆಗೆ ಹೋಗಿ ಅಳದ್ ನೋಡಿದಾಗ ಏನಾಗ್ತಿತ್ತು? ಎಲ್ಲ ಕರೆಕ್ಟ್ ಆಗಿ ಹುಳ ಆಗ್ತಾ ಇತ್ತು. ಹುಳ ಯಾವಾಗ ಆಗ್ತಿತ್ತು? ಮಾರನೇ ದಿವಸ ಸರಿ ಇಟ್ಕೊಂಡಾಗ ಹುಳ ಆಗ್ತಿತ್ತು. ಕರೆಕ್ಟಾ? ನನಗ ಅವತ್ ಬೇಕಾಗಿರೋದ್ ಬಿಟ್ಬಿಟ್ಟು ಮಾರನೇ ದಿವಸಕ್ಕೆ ಸೇರ್ಸಿಟ್ಕೊಂಡ್ರೆ ಹುಳ ಆಗ್ತಿತ್ತು. ನೋಡಿ, ಎರಡು ಕೆಲಸಗಳು ಮಾಡ್ತಿದ್ರು ಅಲ್ಲಿ ಇಸ್ರೇಲ್ ಜನರು. ಒಂದು, ನಾಳೆಗೋಸ್ಕರ ಸೇರಿಸ್ತಾ ಇದ್ರು. 2ನೇದು, ಅವತ್ತಿಗೆ ತುಂಬಾ ಜಾಸ್ತಿ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಸೇರಿಸ್ಕೊಳ್ತಿದ್ರು. ಇವಾಗ ಮನೆಗೆ ಹೋಗಿ ಅಳದಾಗ ಕರೆಕ್ಟ್ ಇರ್ತಿತ್ತು. ಅವ್ರು ಜಾಸ್ತಿ ತಗೊಂಡಿದ್ದವರಿಗೆ ಜಾಸ್ತಿ ಆಗ್ಲಿಲ್ಲ, ಕಡಿಮೆ ತಗೊಂಡವ್ರಿಗೆ ಕಡಿಮೆನೂ ಆಗ್ಲಿಲ್ಲ ಅಲ್ವಾ? ಆ ರೀತಿ ಇತ್ತು. ಆದ್ರೆ ಮಾರನೇ ದಿವಸ ಇಟ್ರೆ ಏನಾಗ್ತಿತ್ತು? ಹುಳ ಆಗ್ತಿತ್ತು. ಈಗ 6ನೇ ದಿವಸ ಏನ್ ಮಾಡ್ಬೇಕು? 7ನೇ ದಿವಸನು ಬೇಕಾಗಿರೋದು ಇದು ಸೇರಿಸಿ ತಗೊಬೇಕು. ಇಲ್ಲ ನಾನೇನ್ ತಿಳ್ಕೊಂಡ್ಬಿಡ್ತೀನಿ ಇವತ್ತು 6ನೇ ದಿವಸ ಅಂತ ತಕ್ಷಣ, ಇಲ್ಲಪ್ಪ ಇವತ್ತು ಗುರುವಾರ, ನಾಳೆನೇ ಶುಕ್ರವಾರ ಇರ್ಬೋದು ಬಿಡು, ಇವತ್ತು ನಮ್ಗೆಲ್ಲ ಮೊಬೈಲ್ ಇದೆ, ಕ್ಯಾಲೆಂಡರ್ ಇದೆ, ನೋಡ್ಕೊಂತೀವಿ. ಅವಾಗ ಏನಿರ್ತಿತ್ತು? ಯಾರೋ ಒಬ್ಬ ಲೇಸಿ ಪರ್ಸನ್ ಇದ್ರೆ ಗುರುವಾರ ಶುಕ್ರವಾರ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇದ್ರೆ, ಇವತ್ತು ಗುರುವಾರ, ಶನಿವಾರ ಸಬ್ಬತ್ ದಿನ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾನು ಇವತ್ತೇ ಶುಕ್ರವಾರ ಇದ್ದು ಗುರುವಾರ ಅಂತ ತಿಳ್ಕೊಂಡ್ಬಿಟ್ಟು ನಾಳೆ ಕೂಡ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಂಡು ನಾಳೆ ದಿವಸ ನಾನು ಹೋದ್ರೆ ಸಿಗುತ್ತೆ ಅಂತ ಹೋಗಿದ್ರೆ ಏನಾಗ್ತಿತ್ತು? ಇರ್ತಾ ಇರ್ಲಿಲ್ಲ. ಮಣ್ಣ ಇರ್ತಾ ಇದ್ದಾಗ ಏನಾಗ್ತಿತ್ತು? ಸೀರಿಯಸ್ನೆಸ್ ಆಗ್ತಿತ್ತು. ಮುಂದಿನ ಸರಿ ನಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು ದೇವ್ರು ಕೊಟ್ಟಂತ ವಿಷಯದಲ್ಲಿ. ದೇವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ.
ಮಾರನೇ ದಿವಸ ಸೇರ್ಸಿಟ್ಕೊಳಂಗಿಲ್ಲ, ಅಧಿಕವಾಗಿ ಸೇರ್ಸಿಟ್ಕೊಳಂಗಿಲ್ಲ. 6ನೇ ದಿವಸ 7ನೇ ದಿವಸನ ಮಿಸ್ ಮಾಡಂಗೂ ಇಲ್ಲ. ಇದೆಲ್ಲ ಅವ್ರಿಗೆ ಏನನ್ನ ತೋರ್ಸ್ಕೊಡ್ತು ಅಂದ್ರೆ, ದೇವ್ರು ಹೇಳಿದಂತ ಮಾತ್ರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಯಾವುದೇ ಚೇಂಜಸ್ ಮಾಡಕ್ಕಾಗಲ್ಲ. ಅದು ನೀತಿಯಾದದ್ದು, ಅದು ನ್ಯಾಯವಾದದ್ದು. ಅದನ್ನ ಮೀರಿ ನಡೆದ್ರೆ ಅದಕ್ಕೆ ತಕ್ಕ ಅಂತ ಒಂದು ಪನಿಷ್ಮೆಂಟ್ ಸಿಗುತ್ತೆ. ಅದರ ಬೆಲೆ ನಾವು ಕೊಡ್ಬೇಕಾಗುತ್ತೆ. ಅದ್ರ ಲಾಸ್ ನನಗೆ ಆಗುತ್ತೆ ಅನ್ನೋ ವಿಷಯವನ್ನ ಪ್ರತಿ ಒಂದು ಸನ್ನಿವೇಶದಲ್ಲೂ ಇಸ್ರೇಲ್ ಜನರು ಅರ್ಥ ಮಾಡ್ಕೊಂಡ್ ಬಂದಿದ್ರು. ಕರೆಕ್ಟಾ? ಈ ರೀತಿ ಅವ್ರ ಅರ್ಥ ಎಲ್ಲ ಮಾಡ್ಕೊಂಡ್ ಬಂದಿರ್ಬೇಕಾದ್ರೆ ದೇವ್ರು ಕೆಲವೊಂದು ಸನ್ನಿವೇಶದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅವ್ರ ಮೇಲೆ ಕೋಪವನ್ನ ಗೊಳ್ಳಿಲ್ಲ. ಕರೆಕ್ಟಾ? ಸೊ ದೇವ್ರ ಕೋಪ ನೋಡ್ರಿ ಹೆಂಗಿದೆ ಅಂದ್ಬಿಟ್ಟು ಇವಾಗ ಹೇಳ್ತಾರೆ. ಹೇಳಿದ ತಕ್ಷಣ ಮತ್ತೆ ಅದ್ ಬ್ರೇಕ್ ಮಾಡಿದ ತಕ್ಷಣ ಕೋಪ ಪಡ್ಲಿಲ್ಲ ದೇವ್ರು. ಬದಲಾಗಿ ದೇವ್ರ ಏನ್ ಮಾಡಿದ್ರು? ಏನೋ ಗೊತ್ತಿಲ್ದೆ ಮಾಡಿದ್ರಪ್ಪ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ನೋಡಿ, ಇಸ್ರೇಲ್ ಜನರಿಗೆ ದೇವ್ರು ಮಾಂಸವನ್ನ ಕೊಡ್ಬೇಕಂತ ಪ್ಲಾನ್ ಮಾಡಿ, ಮಾಂಸ ಇಲ್ಲ ಅಂತ ಎಲ್ರು ಕೂಡ ಇದ್ ಮಾಡ್ತಾ ಇದ್ರು. ದೇವ್ರ ಮಾಂಸ ಕೊಟ್ರ? ಏನ್ ಕೊಟ್ರು? ಫಸ್ಟ್ ಮನ್ನಾ ಕೊಟ್ರ, ಮಾಂಸ ಕೊಟ್ರ? ಮನ್ನಾ ಕೊಟ್ರು ಫಸ್ಟ್. ಫಸ್ಟ್ ಮನ್ನಾ ಕೊಟ್ರ? ಬೆಳವಕ್ಕಿ ಫಸ್ಟ್ ಮನ್ನಾ ಕೊಟ್ರ, ಮಾಂಸ ಕೊಟ್ರ? ಫಸ್ಟ್ ಇದು ಮಾಂಸ ಬ್ರದರ್ ಅಡಿವಿಲ್ಲ. ಆಮೇಲೆ ಅವರು ಇದು ಮನ್ನ ಸ್ಥಳದಲ್ಲಿ ಕೊಟ್ರು. ಕೊಟ್ರ? ಕರೆಕ್ಟ್ ಆಗಿಲ್ಲ ಯಾರಾದ್ರು? ಮನ್ನಾ ಕೊಟ್ರ, ಮಾಂಸ ಕೊಟ್ರ? ಫಸ್ಟ್ ಏನ್ ಕೊಟ್ಟಿತ್ತು? ಹೌದು, ಗುಣಗುಟ್ಟಾಗತ್ತಲ್ಲ. ಆಮೇಲೆ ನಮ್ಗೆ ಸಾಕಾಗಿದ್ದ ಗುಣಗುಟ್ಟದ್ಮೇಲೆ ಆಮೇಲೆ ಅಲ್ವಾ ಬ್ರದರ್ ಮಾಂಸ ಕೊಟ್ಟಿದ್ದು? ಫಸ್ಟ್ ಮನ್ನಾ ಕೊಟ್ಬಿಟ್ರಾ? ಎಲ್ಲಿ ಬರುತ್ತೆ ಮನ್ನಾ ಅಂತಿದ್ದೀರಾ? ಮೋಚನ ಕಂಡ ಹೋದ್ರಿ ತಗೊಂಡು ವಾಕ್ಯ ಹೇಳ್ತೀನಿ ನೋಡಿ ನಾನು. ಹೋದ್ರಿ, ಎಲ್ಲಿ ಬರುತ್ತೆ ಮನ್ನಾ ಪಾಯಿಂಟ್? ವಿಮೋಚನ ಕಂಡ 16ನೇ ಅಧ್ಯಾಯ 15ನೇ ವಾಕ್ಯ. ಇಸ್ರಾಯೇಲರು ಅದನ್ನು ಕಂಡು ಎಷ್ಟು 16ನೇ ವಚನ ಓದ್ಲ ಬರ್ರಿ ಬ್ರದರ್. ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆಯು ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದೇನೆಂದರೆ, ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯೆ ಅನುಸಾರ ತಲೆಗೆ ಒಂದು ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಒಬ್ಬೊಬ್ಬನು ಎಷ್ಟು ಸರಾಸರಿಯಾಗಿ ತಿನ್ನುವುದು ಸಾಕ ಬ್ರದರ್? ಹೋದ್ರಿ. ಎಷ್ಟನೇ ವಾಕ್ಯ ಓದಿದ್ರಿ ಈಗ? 15ನೇ ವಾಕ್ಯ ಓದಿದ್ರಾ? ಒಂದ್ ನಿಮಿಷ ಇರಿ, ಅದೇ ವಾಕ್ಯದಲ್ಲಿ ಬರುತ್ತೆ. ಒಂದ್ ನಿಮಿಷ ಇರಿ. ಇಲ್ಲಿ 13ನೇ ವಚನದಲ್ಲಿ ಲಾವಕಿಗಳ ಬಗ್ಗೆ ಐತೆ. 13ನೇ ವಚನ ಏನಾಗ್ತಿದೆ? ಫಸ್ಟ್ ಬಂದಿದ್ದು ಏನಾಗ್ತಿದೆ ನೋಡ್ರಿ. 11, 12, 12ರಿಂದ ಓದ್ಕೊಂಬನಿ. ಯೆಹೋವನು ಮೋಶೆ ಸಂಗಡ ಮಾತಾಡಿ ಹೇಳಿದ್ದನೆಂದರೆ, ಇಸ್ರಾಯೇಲ್ಯರೇ, ಗುಣಗುಟ್ಟುವುದೇಕೆ ನನಗೆ ಕೇಳಿಸಿತು, ಗುಣಗುಟ್ಟುವಿಕೆ ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಒತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ಮೊದ್ಲು ಏನ್ ಕೊಟ್ರು ಇಲ್ಲಿ ದೇವ್ರು? ಮಾಂಸ ಅಲ್ವಾ? ಫಸ್ಟ್ ದೇವ್ರು ಕೊಟ್ಟಿದ್ದೆ ಮಾಂಸನೇ ಅಲ್ವಾ? ಲಾವಕಿನೇ ಬಂದಿದ್ದು. ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಆ ದಿನ ಸಾಯಂಕಾಲದಲ್ಲಿ ಲಾವಕ್ಕೆ ಸಿಗುತ್ತೆ. ಬೆಳಿಗ್ಗೆ ಏನಾಗುತ್ತೆ ಅವ್ರಿಗೆ? ಮನ್ನಾ. ಫಸ್ಟ್ ಮನ್ನಾ ಇಲ್ಲೇ ನೋಡ್ತಾರೆ. ಇನ್ನು ಮನ್ನಾ ನೋಡಿಲ್ಲ, ಈಗ ತಾನೇ ನೋಡ್ತಾ ಇದ್ರೆ ಮನ್ನಾ. ರೈಟ್ ಅಲ್ವಾ? ಫಸ್ಟೇ ಮಾಂಸ ಕೊಡ್ತಾರೆ. ಕೇಳ್ದಿರಬಿಟ್ಟು. ಆದ್ರೆ ಇನ್ನೊಂದ್ ಕಡೆ ಇದೇ ರೀತಿ ಮಾಂಸ ಕೇಳ್ದಾಗ ಏನ್ ಮಾಡ್ತಾರೆ? ಕೊಡ್ತಾರ? ಮಾಂಸ ಕೇಳಿದಾಗ ಕೊಡ್ತಾರ ಬ್ರದರ್. ಕೊಟ್ಟು ಏನ್ ಮಾಡ್ತಾರೆ? ಬೆಳವಕ್ಕಿಗಳನ್ನ ಅವ್ರು ಇರೋ ಸ್ಥಳದಲ್ಲಿ ಬಂದು ಉತ್ತರ ದಿಕ್ಕಿನಲ್ಲಿ ಗಾಳಿ ಬೀಸುವಂತೆ ಮಾಡಿ ಆ ಮಾಂಸ ಬೆಳವಕ್ಕಿ ಅವ್ರ ಹತ್ರ ಬಂದು ಬೀಳ್ತಾ ಅವಾಗೆಲ್ಲ ತಿಂತಾರ ಬ್ರದರ್. ಹೌದು. ಅವಾಗ ಏನಾಗುತ್ತೆ? ಅವ್ರಿಗೆ ತಿಂದ ಹುಟ್ಟಿ ಆಗಂಗದಾಗುತ್ತೆ.
ತಿಂದ ಒಂದು ಕ್ಷಣ ದಿನ ಆಗುತ್ತೆ. ಓದ್ರಿ ಅರಣ್ಯಕಾಂಡ 11ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ತಿಂತಾ ಇರುವಾಗಲೇ ತುಂಬಾ ಜನ ಸತ್ತೋಗ್ತಾರೆ ಬ್ರದರ್. ಕಿಬ್ರೋತ್ ಹತಾವ ಅಂತ ಹೆಸರು ಬರುತ್ತಾ ಇದಕ್ಕೆ? ಹೌದು. ಕಿಬ್ರೋತ್ ಹತಾವ ಅಂತ ಕೇಳಿ ಓದನ್ ಬ್ರದರ್. ಓದ್ರಿ ಓದಿ. 16ನೇ ವಚನ ಬ್ರದರ್. 16 ಅಲ್ಲ, ನೀವು 31ರಿಂದ ಓದ್ಕೊಂಬನ್ನಿ. ಅರಣ್ಯಕಾಂಡ 11ನೇ ಅಧ್ಯಾಯ 31ರಿಂದ. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಒಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತ್ತು. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡಗ ಕೂಡಿಸಿದವರು ಅವುಗಳನ್ನು ಪಾಳೆಯದ ಸುತ್ತಲೂ ಅರಿವಿ ಒಣಗಿಸಿಕೊಂಡು ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರವ್ಯಾಧಿಯಿಂದ ಸಾಯಿಸಿದನು. ಆಸೆಪಟ್ಟವರನ್ನ ಅಲ್ಲಿ ಉಳಿಟ್ಟದ್ರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹತಾವ ಎಂದು ಹೆಸರಾಯ್ತು. ಓಕೆ ಅಲ್ವಾ? ಕಿಬ್ರೋತ್ ಹತಾವ ಅಂತ ಹೆಸರಾಯ್ತು. ಕ್ರಿಸ್ತನ ಬಿದ್ದ ನೋಡ್ರಿ, ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಮೊದಲನೇ ಸರಿ ಲಾವಕ್ಕಿನ ಕೊಡ್ತಾರೆ, ಹಾಗೆ ಏನು ಮಾಡಿಲ್ಲ. 2ನೇ ಸರಿ ಕೇಳ್ದಾಗ ಕೊಡ್ತಾರೆ. ಕೊಟ್ಬಿಟ್ಟು ಯಾಕಪ್ಪ ಸಾಯಿಸ್ಬೇಕು? ಈ ನಿಮ್ ಮಕ್ಳಿಗೆ ಯಾರಿಗಾದ್ರೂ ಏನೋ ಕೇಳ್ದಾಗ ಚೆನ್ನಾಗಿ ಅವ್ರಿಗೆ ಕಬಾಬ್ ಗಿವಾಬ್ ಕೇಳಿ ಆಸೆ ಪಟ್ಟು ಕೇಳಿದಾಗ ನೀವು ಬೇಡ ಬೇಡ ಅಂತ ಕೇಳ್ತಾರ ಅಂದ್ಬಿಟ್ಟು ಹೋಗಿ ಪಾತ್ರೆಯಲ್ಲಿ ಹಾಕಿಟ್ಬಿಟ್ಟು ಆ ಪ್ಲೇಟಲ್ಲಿ ಹಾಕಿ ತಿನ್ಬೇಕಾದ್ರೆ ಕಪಾಲ್ ಕುಡಿತೀರ ಅವ್ರಿಗೆ? ಹೊಡೆದ್ರೆ ಚೆನ್ನಾಗಿರತ್ತಾ? ದೇವ್ರು ಮಾಡಿರೋದು ಹೆಂಗಿದೆ ಇಲ್ಲಿ ಅಲ್ವಾ? ಇನ್ನು ಆತರ ಮಾಡಿದ್ರೆ ಮಕ್ಳೇನಂತಾರೆ, ನಾನು ಅದು ಹೆಂಗಿರುತ್ತೆ ಆ ಪರಿಸ್ಥಿತಿ ಯೋಚನೆ ಮಾಡ್ರಿ. ದೇವ್ರು ಮಾಡಿರೋದು ಹೆಂಗೆ ಇದು? ಅವ್ರು ತಿನ್ಬೇಕಾರೆ ಅವ್ರನ್ನ ಸಾಯಿಸಿದರೆ ಅಂದ್ರೆ ಏನ್ ಅರ್ಥ ಇದ್ರಲ್ಲಿ? ಏನಿರ್ಬೋದು? ಆಸೆ ಪಟ್ಟು ಹೆಚ್ಚಿಗೆ ಕೂಡಿಸ್ಕೊಂಡ್ರ ಬ್ರದರ್. ಅದು ಕೊಟ್ಟದಕ್ಕಿಂತ ಇವ್ರು ಹೆಚ್ಚು ಆಸೆ ಪಟ್ಟು ಕೊಂಡ್ಕೊಂಡಿದ್ರಿಂದ ಅವ್ರು ಅದನ್ನ ವಿರುದ್ಧ ಕೆಲಸ ಮಾಡಿ ಮತ್ತೆ ಕೊಡ್ತೀನಿ ಅಂದ್ರೆ ಕೂಡ ಇವ್ರು ಅದನ್ನ ಒಪ್ಪಲಿಲ್ಲ, ನಂಬಲಿಲ್ಲ. ಅದಕ್ಕೆ ಅವ್ರನ್ನ ಶಿಕ್ಷಿಸ್ಬೇಕಾಯ್ತು. ಎಸ್, ನೋಡಿದ್ರ ಕ್ರಿಸ್ತನ ಬಿದ್ದ ಸರಸರಿರೆ ಮೊದಲನೇ ಸರಿ ಮಾಂಸ ಕೊಡ್ತಾರೆ, ಮಕ್ಳು ಗೊತ್ತಿಲ್ಲ ಪಾಪ ಆಯ್ತು ಕೊಡೋಣ ಅಂತ. 2ನೇ ಸರಿ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ವರ್ಷ ಡಿಫರೆಂಟ್ ಇದೆ. ಸತ್ಯವೇದ ವಿಷಯಗಳನ್ನ, ಧರ್ಮಶಾಸ್ತ್ರ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ದೇವರ ಗುಣಗಳನ್ನ ಅರ್ಥ ಮಾಡ್ಕೊಂಡು ಮತ್ತೆ ಕೂಡ ದೇವರ ಹತ್ರ ಗುಣಗಾಡ್ತಾರೆ. ಆದ್ರೆ ದೇವ್ರು ಕೊಡದೆ ಬಿಡಲ್ಲ, ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರು ತೋರಿಸಿದಂತ ಗುಣ ಆಯ್ತು ನೋಡ್ರಿ, ಅಲ್ಲಿ ಅವ್ರು ಮಾಡಿದಂತ ಕ್ರಿಯೆ ಹೇಗಿತ್ತು ನೋಡ್ರಿ. ಹೇಗಿತ್ತು? ತಗೊಂಡೋಗಿ ಒಣಗಾಕಿದಾರೆ ಅಂದ್ರೆ ಏನರ್ಥ? ಒಣಗಾಕ್ತಾರೆ. ಇವತ್ ನಾವ್ ಇದ್ರೆ ಏನ್ ಮಾಡ್ತಿದ್ವಿ? ನಮ್ ಕಾಲದಲ್ಲಿ ಇದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಅವರು ನಮ್ ಕಾಲದಲ್ಲಿ ಇದ್ರೆ ಮಾಂಸನ ತಗೊಂಡು ಏನ್ ಮಾಡ್ತಿದ್ರು? ಯಾರು ಕರೆಕ್ಟ್ ಆಗಿ ಹೇಳ್ತೀರಿ ಹೇಳಿ ನೋಡೋಣ. ನಮ್ ಕಾಲದಲ್ಲಿ ಇದ್ರೆ ಮನಸ್ಸು ತಗೊಂಡು ಫ್ರಿಜ್ನಾಗ ಇದನ್ನ ಇಟ್ಕೊಂತಿದ್ರು ಅಲ್ವಾ? ಫ್ರಿಜ್ ಅಲ್ಲಿ ಇಟ್ಬಿಡ್ತಾ ಇದ್ರು. ಫ್ರಿಜ್ ಫುಲ್ ಎಲ್ಲಾ ಖಾಲಿ ಮಾಡಿ ಬೇರೆ ಮಾಂಸ ತುಂಬಿಸ್ತಿದ್ರು. ಅಂದ್ರೆ ಒಣಗಿಸ್ತಾ ಇರೋದ್ ಅರ್ಥ ಏನಪ್ಪಾ ಅಂದ್ರೆ ಮತ್ತೆ ದೇವ್ರು ಕೊಡಲ್ಲ, ಸಿಗಲ್ಲ. ಹೌದು, ಇರೋ ದಿವಸ ಬರೀ ಮಾಂಸ ತಿನ್ಬೇಕು ನಾವು. ಮಣ್ಣ ಮುಟ್ಟಕ್ ಹೋಗ್ಬಾರ್ದು. ಮಣ್ಣ ಬೇಡ ನಮ್ಗೆ, ಮಾಂಸ ತಿನ್ಬೇಕು. ನೋಡ್ರಿ ಮೈಂಡ್ ಹೆಂಗಿತ್ತು. ದೇವ್ರ ಏನ್ ಮಾಡಿದ್ರು? ಕೋಪಗೊಂಡ್ರು. ಕರೆಕ್ಟಾ? ಕೋಪಗೊಂಡು ಏನ್ ಮಾಡಿದ್ರು? ಅಲ್ಲಿ ಹೊಡೆದ್ರು ನೋಡ್ರಿ. ಹೀಗೆ ದೇವ್ರ ಕೋಪದ ಮೇಲೆ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರ ದೇವ್ರ ಕೋಪದ ಮೇಲೆ ಏನಿತ್ತು? ದೇವ್ರಿಗೆ ನೀತಿ ಇತ್ತು. ಮಕ್ಕಳು ಅಂತ ಏನೋ ಕೊಟ್ರಿ, ಬೆಳೆದ ಮೇಲೂ ಅದೇ ಗುಣಗಳನ್ನ ತೋರಿಸಿದ್ರೆ ಯಾರ ತನ ಕೋಪ ಬರಲ್ಲ? ಇಲ್ಲಿ ದೇವ್ರಿಗೆ ಮಾಡಿರೋಂಥ ಕೋಪದ ಉದ್ದೇಶ ಹಿನ್ನೆಲೆ ಏನಪ್ಪಾ ಅಂದ್ರೆ, ಒಂದು ತಂದೆಯ ಸ್ಥಾನದಲ್ಲಿ ಅದನ್ನ ಮಾಡಿದ್ರು ಅಷ್ಟೇ. ಸಂಪೂರ್ಣವಾಗಿ ಈ ಭೂಮಿಯಲ್ಲಿ ತಂದೆ ಅಂದ್ರೆ ನಾವು ಕೂಡ ಏನ್ ಮಾಡ್ತೀವಿ? ನಮ್ಮ ಮಕ್ಕಳನ್ನ ಹೊಡೆದ್ರೆ ಮಕ್ಕಳು ನಮ್ಗೆ ರಿಟರ್ನ್ ಕೇಳ್ತಾರೆ, ನಾನೇನ್ ಮಾಡ್ದೆ ತಪ್ಪು ಅಂತ. ಯಾಕೆ ನಾನು ಹೊಡಿತೀರಾ? ನಾನೇನ್ ಮಾಡ್ದೆ ಅಂತದ್ದು? ಯಾಕೆ ಆತರ ಪನಿಷ್ಮೆಂಟ್ ಕೊಡ್ತೀರಾ? ನೋಡ್ರಿ ಹೆಂಗಿರುತ್ತೆ ಅಂದ್ರೆ, ತಂದೆಯ ದೇವ್ರು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ನಮ್ಮ ಮಕ್ಕಳ ತರ ನಾವು ಅವ್ರ ಹತ್ರ ಕೇಳಂಗಿಲ್ಲ. ಯಾಕಂದ್ರೆ ನಾವು ಅಣಿತೀವಲ್ಲ, ಅದಕ್ಕೆ ನಾವು ಕೇಳ್ತಾರೆ. ನಾವು ಕೆಲವೊಂದು ಟೈಮಲ್ಲಿ ಏನಪ್ಪಾ ಉತ್ತರ ಹೇಳೋದನ್ನ ಗೊತ್ತಾಗಲ್ಲ ನಮ್ಗೆ. ದೇವ್ರ ಹತ್ರ ಯಾರಾದ್ರೂ ಕೇಳಕ್ಕಾಗುತ್ತೆ ಅಂದ್ರೆ ಖಂಡಿತ ಕೇಳಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಡೆದಿರುವಂತ ಘಟನೆ ದೇವ್ರು ಬರ್ದಿಟ್ಟು ಯಾರೋ ಓದಿದ್ರು ಕೂಡ ನೋಡಪ್ಪ ದೇವ್ರು ಎಂತ ತಪ್ಪು ಮಾಡ್ಬಿಟ್ಟಿದ್ದಾರೆ,
ಮಾಂಸ ಕೊಟ್ಟು ಹೊಡೆದಿದಾರಲ್ಲ, ಆ ರೀತಿ ಕೂಡ ಪ್ರಶ್ನೆ ಬರ್ಬಾರ್ದು. ದೇವ್ರ ನೀತಿನ ಹುಡ್ಕೋರು ಕೂಡ ದೇವ್ರ ಕಡೆ ಅನೀತಿ ಸಿಕ್ಬಾರ್ದು. ಅಷ್ಟು ನೀತಿಯಾಗಿರ್ಬೇಕು ದೇವ್ರ ಕೋಪ. ಕರೆಕ್ಟ್ ಅಲ್ವಾ? ಇಲ್ಲಂದಿದ್ರೆ ನಮ್ಮ ಕೋಪಕ್ಕೂ ದೇವರ ಕೋಪಕ್ಕೂ ಡಿಫ್ರೆಂಟ್ ಆಗಲ್ಲ, ವ್ಯತ್ಯಾಸನೇ ಇರಲ್ಲ. ಕ್ರಿಸ್ತನ್ ಪ್ರಿಯ ಸರಸ್ವತಿ, ವಿಷಯ ಕೇಳ್ತಾ ಇದೀನಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ದೇವರ ಕೋಪದ ಒಂದು ಹಿನ್ನೆಲೆ. ಧರ್ಮಶಾಸ್ತ್ರ ದೇವ್ರು ಕೊಟ್ಟಂತ ವಿಷಯ, ತನ್ನ ಮಕ್ಕಳು ಧರ್ಮಶಾಸ್ತ್ರನ ಫಾಲೋ ಮಾಡಿ ನಡಿಬೇಕು ಅಂತ. ಫಾಲೋ ಮಾಡಿ ನಡೆಯೋದ್ರಿಂದ ಅವ್ರಿಗೆ ತುಂಬಾ ಬೆನಿಫಿಟ್ ಇತ್ತು, ಆಶೀರ್ವಾದ ಇತ್ತು. ಸರಿ ಆಯ್ತು, ಮಾಂಸ ಕೇಳಿದ್ರಪ್ಪ, ಮಾಂಸ ಕೇಳಿದಾಗ ಕೊಟ್ರು. ಮಾಂಸ ಕೇಳೋವರ್ಗು ಇಟ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು ದೇವ್ರಿಗೆ? ಅವ್ರು ಕೇಳಕ್ಕಿಂತ ಮೊದ್ಲು ಕೊಡ್ಬಾರ್ದ? ಆ ರೀತಿ ದೇವ್ರು ಯಾರಿಗೂ ಕೊಡ್ಲಿಲ್ವಾ? ಕೇಳಕ್ಕಿಂತ ಮೊದ್ಲು ಕೊಡ್ಲಿಲ್ವ ಯಾರಿಗೂ? ಆದಮನಿಗೆ ಸರಿಯಾದ ಜೋಡಿ ಎಲ್ಲೂ ಇಲ್ಲ ಅಂದ್ಬಿಟ್ಟು ಹವ್ವಲ್ನ ಕೊಡ್ತಾರೆ. ಆದಮ್ ಕೇಳಿದ್ರೆ ನನಗೊಂದು ಸ್ತ್ರೀ ಬೇಕಂತ, ಇಲ್ಲ, ಆ ಟೈಮಲ್ಲಿ ಕೊಡ್ತಾರೆ. ಇಸ್ರೇಲ್ ಜನರು ಕೇಳುವವ್ರಿಗೆ ಯಾಕೆ ಇಟ್ಕೊಂಡ್ರು ದೇವ್ರು? ಯಾಕೆ ಕೊಡಕ್ ಹೋಗ್ಲಿಲ್ಲ? ಕೊಟ್ಟಿರ್ಬೋದಲ್ಲ ಮೊದ್ಲೇ. ನೋಡ್ರಿ, ಇದೆಲ್ಲ ಯಾಕೆಂದ್ರೆ ನಾವು ಈ ರೀತಿ ಯೋಚನೆ ಮಾಡ್ಬೇಕು. ಅವಾಗಲೇ ದೇವ್ರ ನೀತಿ ವ್ಯಕ್ತವಾಗುತ್ತೆ. ಸುಮ್ನೆ ಈಗ ಕಣ್ಮುಚ್ಕೊಂಡು ಓದ್ಕೊಂಡು ಹೋಗೋದಲ್ಲ. ಯಾಕಪ್ಪ ದೇವ್ರು ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಾಯ್ತು ಪಾಪ ಅವ್ರಿಗೆ? ಅಷ್ಟು ದಿನ ಮಣ್ಣ ಕೊಟ್ಕೊಂಡ್ ಬಂದ್ರು, ಒಂದ್ಸರಿ ಮಾಂಸ ಕೊಟ್ಟಿರ್ಬೋದಾ? ಯಾಕೆ ಕೊಡ್ಲಿಲ್ಲ? ಅದು ಮರುಭೂಮಿ ಅಂತ ಬ್ರದರ್, ಅಲ್ಲಿ ಮಾಂಸ ಆಹಾರ ಉಂಡ್ರೆ ಅವ್ರ ಆರೋಗ್ಯಕ್ಕ ತೊಂದ್ರೆ ಆಕತೆ ಅಂತ ಕೊಟ್ಟಿರ್ಲಿಲ್ಲ. ವೆರಿ ಗುಡ್, ಕರೆಕ್ಟ್ ಅಲ್ವಾ? ನೋಡ್ರಿ, ಅದು ಮರುಭೂಮಿ ಆಗಿದೆ, ಅಲ್ಲಿ ಮಾಂಸ ಉಂಡ್ರೆ ಅವ್ರ ಆರೋಗ್ಯ ಏನೋ ಪರಿಣಾಮ ಬೀರುತ್ತೆ ಅಂತ ದೇವ್ರೇನ್ ಮಾಡಿಲ್ಲ, ಕೊಡ್ಲಿಲ್ಲ. ಇನ್ನು ಕೂಡ ದೇವ್ರ ಏನ್ ಮಾಡಿರ್ಬೋದು? ದೇವ್ರ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಅವರ ಮರುಭೂಮಿಗೆ ತಕ್ಕಾದಂತ ಒಂದು ಆಹಾರನೇ ಕೊಟ್ಟಿರ್ಬೋದು. ಕರೆಕ್ಟ್ ಅಲ್ವಾ? ಮಾಂಸಕ್ಕೆ ಸಂಬಂಧಪಟ್ಟಂತ ಆಹಾರ, ಯಾವ ಆಹಾರ ಅವ್ರಿಗೆ ಕರೆಕ್ಟ್ ಆಗಿರುತ್ತೋ, ಅವ್ರಿಗೆ ಎನರ್ಜೆಟಿಕ್ ಆಗಿರುತ್ತೋ ಅಂತನ್ನ ಕೂಡ ಮಾಂಸಕ್ಕೆ ಸ್ವಲ್ಪ ರುಚಿ ಚೇಂಜ್ ಮಾಡಿರ್ಬೋದು. ಅದ್ರೇನ್ ಮಾಡಿಲ್ಲ ದೇವ್ರು? ಮಾಡಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಸೊ ದೇವ್ರು ಈ ವಿಷಯಗಳನ್ನ ಅವ್ರಿಗೆ ಅವರ ಮುಂದೆ ಒಂದು ಪರೀಕ್ಷೆನ ಇರ್ತಾರೆ, ಟೆಸ್ಟ್ ನ ಇರ್ತಾರೆ. ಯಾವ ರೀತಿ ಟೆಸ್ಟ್? ದೇವರು ಏನ್ ಕೊಡ್ತಾರೆ ಅದನ್ನ ಸಂಪೂರ್ಣವಾಗಿ ಎಷ್ಟು ಜನ ಅದನ್ನ ಅಂಗೀಕರಿಸ್ಕೊಳ್ತಾರೆ? ದೇವ್ರು ಕೊಡೋದನ್ನ ಬಿಟ್ಟು ತಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟು ಜನ ತಿಳ್ಕೊಳ್ತಾರೆ? ಅದಕ್ಕೆ ಎಷ್ಟು ಜನ ಪ್ರಾಮುಖ್ಯತೆ ಕೊಡ್ತಾರೆ? ಇದೆಲ್ಲ ಅಡವೆಯಲ್ಲಿ ಅವ್ರಿಗಿದಂತ ದೊಡ್ಡ ಟೆಸ್ಟ್ ಅವರಿಗೆ, ಅಲ್ವಾ? ನನ್ನ ಬಾಯಿ ರುಚಿಗೋಸ್ಕರ ಅದನ್ನೇ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನ, ಇಲ್ಲ ದೇವ್ರು ಕೊಟ್ಟಿದ್ದೆ ನಾನು ತುಂಬಾ ಬಯಸ್ತೀನ? ಇದೆಲ್ಲ ಅಡವಿ ಅನ್ನೋದು ಅವ್ರಿಗೆ ಏನಾಯ್ತು, ಒಂದು ಶೋಧನೆಯ ಸಮಯ, ದೊಡ್ಡ ಒಂದು ಶೋಧನೆಯ ಟೈಮ್ ಅಂತಾನೆ ಹೇಳ್ಬೋದಲ್ವಾ? ಅದನ್ನೇ ಬರೀತಾರೆ ಅವರ ಶೋಧನೆಯ ದಿನಗಳಲ್ಲಿ ಅಂತ. ಇನ್ನೊಂದ್ ಕಡೆ ನೋಡಿ, ದೇವರು ಕೆಲವೊಂದು ಆಜ್ಞೆಗಳು ಕೊಡ್ತಾರೆ. ಹೋದ್ರಿ ವಿಮೋಚನ ಕಾಂಡ 22ನೇ ಅಧ್ಯಾಯ 24ನೇ ವಾಕ್ಯ ಹೋದ್ರಿ. ವಿಮೋಚನ ಕಾಂಡ 22ನೇ ಅಧ್ಯಾಯ 20ರಿಂದ ಓದ್ಕೊಂಬನಿ. ಯೆಹೋವನೊಬ್ಬನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಯಜ್ಞ ಮಾಡುವವನನ್ನು ನಾಶಪಡಿಸಬೇಕು. ಪರದೇಶಸ್ಥನಿಗೆ ಅನ್ಯಾಯ ಮಾಡಬಾರದು, ಉಪದ್ರವ ಕೊಡಲೂಬಾರದು. ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದೀರಲ್ಲವೇ? ವಿಧಿವೀರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂತಹವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು, ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕತ್ತಿಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ನೋಡಿದ್ರ ಎಷ್ಟು ಸರಿ ಎಂತ ನೋಡ್ರಿ ಇದೆಲ್ಲ ಈಗ ದೇವ್ರು ಕೊಟ್ರಂತ ಆಜ್ಞೆಗಳಿಗಿಂತ ಬೇರೆ ರೀತಿಯಾದಂತ ವಿಷಯ. ಈ 10 ಆಜ್ಞೆಗಳಲ್ಲಿ ನೋಡ್ಬೇಕಾದ್ರೆ ನಾವು ಈ ವಿಷಯವನ್ನ ನಾವು ಜಾಸ್ತಿ ಗಮನ ಕೊಟ್ಟು ನೋಡಲ್ಲ. ನೋಡಿ, ಈಗ ಕಿಬ್ರೋತ್ ಹತಾವಾ ಅಂತ ನೋಡಿದ್ರಿ. ಕಿಬ್ರೋತ್ ಹತಾವಾ ಅಂತ ನೋಡಿದಾಗ ಅಲ್ಲೇನಾಗ್ಲಿಲ್ಲ, ಆ ಮಾಂಸಕ್ಕೆ ಸಂಬಂಧಪಟ್ಟಂತ ವಿಷಯ ಏನು ಬರ್ಲಿಲ್ಲ. ಈ 10 ಆಜ್ಞೆಗಳಲ್ಲಿ ಯಾವ ಆಜ್ಞೆನ ಬ್ರೇಕ್ ಮಾಡಿದ್ರಪ್ಪ ಅವರು? ಏನೋ ಸ್ವಲ್ಪ ದೇವ್ರ ಹತ್ರ ಕೇಳಿದ್ರು, ನಮ್ಗೆ ಏನು ಮನ್ನಣೆ ಕೊಡ್ತಾ ಇದ್ರ, ಮಾಂಸ ಕೊಡಿ ಅಂತ ಅಷ್ಟೇ. ಆದ್ರೂ ಕೂಡ ಅದ್ರಲ್ಲಿ ಕೂಡ ದೇವರ ನೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಅಲ್ಲೂ ದೇವ್ರ ಕೋಪ ಪಟ್ಟಿದ್ದಕ್ಕೆ ಏನಪ್ಪಾ ನೀತಿ ಇತ್ತು ಅನ್ನೋ ವಿಷಯನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಏನಪ್ಪಾ ನೀತಿ ಅಂದ್ರೆ, ಇಸ್ರೇಲ್ ಜನರು ತಾವು ಸ್ವಕೀಯ ಜನರಾಗಿದ್ದಾರೆ, ಹೌದು. ಬರೀ ಇಸ್ರೇಲ್ ಜನ ಮಾತ್ರ ಜನ ಅಲ್ಲ, ನಿಮ್ಮ ಮಧ್ಯದಲ್ಲಿ ಕೆಲವೊಂದು ಅನ್ಯ ಜನಗಳು ಕೂಡ ಇರ್ತಾರೆ. ಅವ್ರ ಮಧ್ಯದಲ್ಲಿ ಅನ್ಯ ಜನಗಳು ಇದ್ರ? ಇದ್ರು ಬ್ರದರ್. ಅನ್ಯ ಜನಗಳು ಇದ್ರ? ಎಲ್ಲಿಂದ ಬಂದ್ರು ಅನ್ಯ ಜನಗಳು ಅವ್ರ ಮಧ್ಯದಲ್ಲಿ? ಅಲ್ಲ, ಬೇರೆ ಕಡೆ ಐಗುಪ್ತ ದೇಶದಲ್ಲಿ ಬೇರೆ ದೇಶದಲ್ಲಿ ಅವ್ರು ಈ ಕಡೆ ಬಂದ್ರಲ್ಲ, ಅವಾಗ ಕಾನಾನ್ ದೇಶದಲ್ಲಿ ಬರ್ಬೇಕಾದ್ರೆ ಅಲ್ಲಿ ಅನ್ಯ ಜನರನ್ನ ಅವರು ಮಾಡಿಕೊಂಡು. ಕರೆಕ್ಟ್. ಈಗ ನೋಡಿ, ಐಗುಪ್ತದಲ್ಲಿ ಬಿಡುಗಡೆ ಆಗ್ಬೇಕಾದ್ರೆ ಇವರು ಬರೀ ಇಸ್ರೇಲ್ ಜನರು ಮಾತ್ರ ಇರ್ಲಿಲ್ಲ, ಅನ್ಯ ಜನಾಂಗದವ್ರು ಕೂಡ ಏನಿದ್ರು ಅಲ್ಲಿ ಇದ್ರು. ಕರೆಕ್ಟ್ ಅಲ್ವಾ? ಬಿಡುಗಡೆ ಅಂದಾಗ ಇವ್ರಿಗೆ ಒಳ್ಳೆ ಚಾನ್ಸ್ ಆಯ್ತು, ಎಲ್ಲ ಕೂಡ ಏನ್ ಮಾಡಿದ್ರು, ಅವ್ರ ಜೊತೆಲಿ ಬಂದ್ರು.
ಜೊತೆ ಬಂದಿದ್ ಮಾತ್ರ ಅಲ್ಲ ನೋಡ್ರಿ, ಇವರು ಗೊಣಗುಟ್ಟೋದಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದಾಗ ಅವರ ಮಧ್ಯದಲ್ಲಿ ಇದ್ದಂತ ಹಲವಾರು ಅನ್ಯ ಜನಗಳು ಕೂಡ ಕಾರಣವಾಗಿತ್ತು. ಕರೆಕ್ಟ್ ಅಲ್ವಾ? ಅನ್ಯ ಜನಗಳು ಏನ್ ಮಾಡ್ತಿದ್ರು ಅನ್ಯ ಜನಗಳು? ಈರುಳ್ಳಿ ಬೇಕು, ಸೌತೆಕಾಯಿ ನೆನ್ಪಾಗುತ್ತಾ, ಬೆಳ್ಳುಳ್ಳಿ ನೆನ್ಪಾಗುತ್ತಾ, ಐಗುತ್ತಲ್ಲಿ ಮಾಂಸ ನೆನ್ಪಾಗುತ್ತಾ ಅಂತ ಎಲ್ಲ ಹೇಳ್ಕೊಡ್ತಿದ್ರು ಅವ್ರಿಗೆ. ಕರೆಕ್ಟ್ ಅಲ್ವಾ? ಅನೇಕ ಜನರು ಅವ್ರನ್ನ ಪ್ರೇರಣೆ ಮಾಡ್ತಾ ಇದ್ರು ನೋಡ್ರಿ. ಏನಂತ ಪ್ರೇರಣೆ ಮಾಡ್ತಾ ಇದ್ರು ನೋಡ್ರಿ, ನಾವು ಐಗುಪ್ತದಲ್ಲಿ ಇದ್ದಾಗ ನಮ್ಗೆ ಏನೆಲ್ಲ ಸಿಗ್ತಾ ಇತ್ತು, ಆದ್ರೆ ನಮ್ಗೆ ಏನಾಗ್ತಿಲ್ಲ, ಇಲ್ಲಿ ಏನು ಸಿಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ವಿಮೋಚನೆ ಮತ್ತೆ ಆ ಕಡೆ 15 ಅಧ್ಯಾಯ 15-24 ಹೋದ್ರಿ. ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಇಲ್ಲಿ ಯಾವುದಕ್ಕೆ ಗುಣ ಕೊಡ್ತಾರೆ? ನೀರಿಗೋಸ್ಕರ ಗುಣ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಬೇರೆ ವಿಷಯಗಳಿಗೆ ಗುಣ ಕೊಡ್ತಾರೆ ಯಾರೋ ಹಲವಾರು ಜನರು, ಅನ್ಯ ಜನರು ಏನ್ ಮಾಡ್ತಾರೆ? ಗುಣ ಕೊಟ್ಟೋದನ್ನ ನೋಡ್ತೀವಿ. ಅದು ಎಲ್ಲಿ ಗುಣ ಕೊಡ್ತಾರೆ? ಎಲ್ಲಿ ಗುಣ ಕೊಡ್ತಾರೆ? ಗೊತ್ತಿಲ್ವಾ? ಯಾವ ಸನ್ನಿವೇಶದಲ್ಲಿ ಗುಣ ಕೊಡ್ತಾರೆ? ಮಾಂಸ ಸಿಗ್ತಿಲ್ಲ ಅಂತ ಗುಣಗುಡ್ತಾರ ಬ್ರದರ್ ಅವ್ರು. ಅಲ್ಲಿ ಐಗುಪ್ತ ಮಾಂಸ ದೇಶದಲ್ಲಿ ಸಿಕ್ಲಿಲ್ಲ ಅಂತ ಗುಣ ಕೊಡ್ತಾರೆ. ಗುಣಗುಡ್ತಾರ. ಆಮೇಲೆ ನೀರಿಲ್ಲ ಇಂಥ ಸ್ಥಳದಲ್ಲಿ ನಾವು ಮೋಶೆ ಕರ್ಕೊಂಬಂದು ಇದು ಮಾಡಿ ನಮ್ಗ್ ಮಾಡಿದ, ಅಲ್ಲಿ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅಂತೆಲ್ಲ ಗುಣಗುಡ್ತಾರ. ಓಕೆ ಅಲ್ವಾ? ಇದಕ್ಕಿಂತ ಅಲ್ಲಿ ಬೆಟರ್ ಇತ್ತು ಅಂತ ಈ ತರ ಗುಣಗುಡ್ತಾರ. ಐಗುಪ್ತ ದೇಶ ಸಮಾಧಿ ಕಡಿಮೆ ಅದ, ಅದಕ್ಕೆ ಕರ್ಕೊಂಬಂದಾರ ನಮ್ಮನ್ನ ಸಾಯ್ಸಕ್ಕಂತ. ಕರೆಕ್ಟ್ ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಇವರ ಜೊತೆಗಿದಂತ ಅನ್ಯ ಜನಗಳ ಒಂದು ಪ್ರೇರಣೆ ಇತ್ತು. ಅಲ್ಲಿ ಅನ್ಯ ಜನಗಳು ಏನ್ ಮಾಡ್ತಿದ್ರು? ಅವ್ರನ್ನ ಗುಣಗುಟ್ಟುವಂತ ಈ ಕೆಲ್ಸಕ್ಕೆ ಇದ್ ಮಾಡ್ತಿದ್ರು. ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಧರ್ಮಶಾಸ್ತ್ರ ಆಗ್ಲಿ, ಆ ಬ್ರಾಹ್ಮಣ ಒಂದು ವಾಗ್ದಾನಗಳಾಗ್ಲಿ ಯಾವುದೇ ಪರಿಚಯ ಇರ್ಲಿಲ್ಲ. ಅವ್ರ ಜೊತೆಗೆ ಬಂದ್ಬಿಟ್ರು. ಇವ್ರಿಗೆ ಏನ್ ಮಾಡ್ಬೇಕಂದ್ರೆ, ಐಗುಪ್ತದಲ್ಲಿ ಕಷ್ಟ ಪಡಕ್ಕಿಂತ ನಾವು ಏನ್ ಮಾಡೋಣ, ಇಲ್ಲಿಂದ ತಪ್ಸ್ಕೊಂಡ್ರೆ ಸಾಕಪ್ಪ ಅಂತ ಮೈಂಡಲ್ಲಿ ಬಂದ್ರು. ಬಂದ ತಕ್ಷಣ ಅಡವಿಯಲ್ಲಿ ಇನ್ನೂ ಕಷ್ಟವಾಗಿರೋ ವಿಷಯ ನೋಡಿದಾಗ ಅವ್ರ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಅವ್ರಿಗೆ ಈ ರೀತಿ ಇರುತ್ತಂತ ಗೊತ್ತಿರ್ಲಿಲ್ಲ ಕೂಡ. ಅವ್ರಿಗೆ ವಾಗ್ದಾನ ಮಾಡಿದಂತ ಯಾವುದೇ ದೇಶ ಬೇಡ, ಅಬ್ರಾಹ್ಮಣ ವಾಕ್ಯ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದೇನಪ್ಪ ಅಂದ್ರೆ ಟೈಮ್ ಸರಿಯಾದ ಊಟ ಬೇಕು, ನಾವು ಚೆನ್ನಾಗಿದ್ರೆ ಸಾಕು. ಒಂದೊತ್ತು ಊಟ ಚೆನ್ನಾಗಿರ್ಬೇಕು, ಅವ್ರು ರುಚಿಯಾಗಿ ಊಟ ಮಾಡ್ಕೊಂಡು ಹಂಗ ಮುಂದುವರಿಬೇಕು ಅಷ್ಟೇ, ಈ ಜನರ ಜೊತೆ ಇರ್ಬೇಕು. ಬಟ್ ಅದು ಕೂಡ ಸಿಕ್ಕದೆ ಇದ್ದಾಗ ಏನಾಯ್ತು ಅವ್ರಿಗೆ? ಅವ್ರು ಇವ್ರ ಹತ್ರ ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ, ನೀವು ಏನು ಕೇಳ್ತಾ ಇಲ್ಲ ನಿಮ್ ದೇವ್ರ ಹತ್ರ, ನೋಡ್ರಿ ನಮ್ಗೆ ಏನ್ ಕಷ್ಟ ಇದೆ. ಈ ಮಾತು ಕೇಳ್ಕೊಂಡು ಇವ್ರು ಏನ್ ಮಾಡ್ತಿದ್ರು? ಗುಣಗುಟ್ಟಕ್ಕೆ ಶುರು ಮಾಡಿದ್ರು. ಇವಾಗ ನೋಡ್ರಿ, ನಾನು ಏನಕ್ಕೆ ಈ ವಿಷಯ ಹೇಳಕ್ ಬರ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಮಧ್ಯದಲ್ಲಿರುವಂತ ಅನ್ಯ ಜನಗಳನ್ನ ಈ ರೀತಿ ನೋಡಿ ನೀವೇನ್ ಮಾಡ್ಬಾರ್ದು. ಕೆಲವೊಂದ್ ಟೈಮಲ್ಲಿ ಆಗ್ಲೇ ಓದಿದ್ರಲ್ಲ, ಏನ್ ಪಾಯಿಂಟ್ ಓದ್ರಿ? 22ನೇ ಅಧ್ಯಾಯ 24ನೇ ವಾಕ್ಯ ಓದ್ರಿ. ವಿಮೋಚನ ಕಂಡ 22-23 ಓದ್ಕೊಂಡ್ ಮನೆ ಓದಿದ್ರಲ್ಲ, ಈಗ ಅದನ್ನೇ ಓದ್ರಿ. ಅದೇ 15 ಅದೇ 23 ಬೇಕಾ? ಯಾವ ವಿಧವೆಯನ್ನು ದಿಕ್ಕಿಲ್ಲದವರನ್ನು ಬಾಧಿಸಬಾರದು ಅಂತ ಹೇಳ್ತಾರಲ್ವಾ? ಯಾವುದೇ ರೀತಿಯಲ್ಲಿ ಅವರನ್ನು ಬಾಧಿಸಿದರೋ ಅವರು ನನಗೆ ಮೊರೆ ಇಟ್ಟರೆ ನಾನು ನಿಶ್ಚಯವಾಗಿ ಅವರ ಮೊರೆಯನ್ನು ಏನ್ ಮಾಡ್ತೀನಿ? ಕೇಳ್ತೀನಿ. ಪರದೇಶಸ್ಥರನ್ನು ಉಪದ್ರವ ಪಡಿಸಬೇಡ್ರಿ, ಬಾಧೆ ಪಡಿಸಲ್ಬೇಡ್ರಿ. ಯಾಕಂದ್ರೆ ನೀವು ಐಗುಪ್ತ ದೇಶದಲ್ಲಿ ಪರದೇಶಿಗಳಾಗಿದ್ರಿ, ನೆನಪು ಮಾಡ್ಕೊಳ್ರಿ ಅಂತ ಮಾತಾಡ್ತಾರೆ. ಅಂದ್ರೆ ಈ ರೀತಿ ನೀವೇನೋ ಮಾಡಿದ್ರೆ ನಾನ್ ನಿಮ್ ಮೇಲೆ ಏನ್ ಮಾಡ್ತೀನಿ? ಕೋಪಗೊಳ್ತೀನಿ, ನನ್ ಕೋಪ ಬರುತ್ತೆ. ಅವಾಗ ನಿಮ್ಗೆ ಏನ್ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬೇಕಾರೆ, ನೋಡ್ರಿ ಏನೆಲ್ಲಾ ಶಿಕ್ಷೆನ ಇಟ್ಬಿಟ್ಟಿದ್ದಾರೆ. ನಿಮ್ಮನ್ನ ಕತ್ತಿಯಿಂದ ಸಾಯಿಸ್ತೀನಿ, ನಿಮ್ಮ ಹೆಂಡತಿನ ವಿಧೇಯನಾಗಿ ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ದಿಕ್ಕಿಲ್ಲದವ್ರು ಮಾಡ್ಬಿಡ್ತೀನಿ ಅಂದ್ಬಿಟ್ಟು. ಯೋಚನೆ ಮಾಡಿ, ದೇವ್ರ ಪ್ರೀತಿನ ಈ ಇದ್ರಲ್ಲಿ ದೇವ್ರ ಕೋಪ ಇರೋದಕ್ಕೆ ಹಿನ್ನೆಲೆ ಏನಿದೆ? ಪ್ರೀತಿ. ಕರೆಕ್ಟಾ? ಕಾಣಿಸ್ತಾ ಇದೆಯಾ? ದೇವರ ಪ್ರೀತಿ ಹೇಗಿದೆ ಅಂದ್ರೆ, ದಿಕ್ಕಿಲ್ಲದವರು, ವಿಧವೆಯರು, ಅನಾಥರು, ಪರದೇಶಿಸ್ತರನ್ನ ಇವ್ರನ್ನ ಯಾರಾದ್ರೂ ಅವ್ರನ್ನ ಇದ್ ಮಾಡಿದಾಗ ದೇವರು ತರ್ಕೊಳಕ್ಕಾಗಲ್ಲ. ದೇವ್ರ ಏನ್ ಮಾಡ್ತಾರೆ? ಅದನ್ನ ರಿವೆಂಜ್ ತಗೋತಾರೆ. ದೇವ್ರ ಕೋಪವನ್ನ ತೋರಿಸ್ತಾರೆ. ಇವ್ರಿಗೆ ನೆನಪು ಮಾಡ್ತಾರೆ. ಜಸ್ಟ್ ಅರ್ಥ ಮಾಡ್ಕೊಳ್ರಿ,
ನೀನು ಪರದೇಶಿ, ನೀನ್ ಹೋಗ್ಬಿಡು, ನನ್ನ ದೇಶದಲ್ಲಿ ಇರ್ಬೇಡ ಅಂತ ಓಡ್ಸಕ್ಕಿಂತ ಮೊದ್ಲು ನೀವು ಕೂಡ ಪರದೇಶಿಯಾಗಿದ್ರಿ, ಅರ್ಥ ಮಾಡ್ಕೊಳ್ರಿ ಅಲ್ವಾ. ವಿಧವೆಯರನ್ನ ಬಾಧಿಸ್ಬೇಡ್ರಿ. ನೋಡ್ರಿ, ವಿಧವೆ ಅಂದ್ರೆ ಅವ್ರಿಗೆ ಒಬ್ಬ ಗಂಡ ಇರೋರು ಹೆಂಗಿರುತ್ತೆ ಪರಿಸ್ಥಿತಿ ಇವತ್ತು. ಆದ್ರೆ ಏನು ಇಲ್ದೇ ಇರುವಂತ ಒಬ್ಬ ವಿಧವೆ ಸ್ತ್ರೀಯ ಒಂದು ಕಷ್ಟ ಎಷ್ಟು ದೊಡ್ಡದಾಗಿರುತ್ತೆ, ನಿಜ ಅಲ್ವಾ ಕ್ರಿಸ್ತನ ಪ್ರಿಯ ಸಹೋದರರೇ? ಅವ್ರಿಗೆ ಸ್ಪೆಷಲ್ ಕೇರ್ ಇದೆ ದೇವ್ರ ಕಡೆಯಿಂದ. ದೇವ್ರ ಮಕ್ಳಲ್ಲೂ ಸತ್ಯವೇದ ದೇವ್ರ ಮಕ್ಳು ಸತ್ಯವನ್ನ ಕೇಳಿದಂತವ್ರಿಗೂ ಸ್ಪೆಷಲ್ ಕೇರ್ ಇದೆ ಅವ್ರಿಗೆ. ನಮ್ಗಿಂತ ಹೈಯರ್ ಪ್ರೊಟೆಕ್ಷನ್ಸ್ ಇದೆ ದೇವ್ರ ಮಕ್ಳಿಗೆ, ಅಂದ್ರೆ ವಿಧವೆಯರಿಗೆ, ಈ ಅನಾಥ ಮಕ್ಳು. ಇದನ್ನ ದೇವ್ರು ತುಂಬಾ ಗಮನದಲ್ಲಿ ನೋಡ್ತಾರೆ. ನಾವೇನಾದ್ರೂ ಅದನ್ನ ಬೇರೆ ರೀತಿ ಮಾಡಿದ್ರೆ ದೇವ್ರ ಕೋಪ ಯಾರ ಮೇಲೆ ಬರುತ್ತೆ? ಇವತ್ತು ಯಾವತ್ತೂ ಅಷ್ಟೇ ದೇವರ ನೀತಿ. ಇದು ಏನಕ್ಕಪ್ಪ ವಿಷಯಗಳೆಲ್ಲ ಹೇಳಕ್ ಬರ್ತೀನಿ ಅಂದ್ರೆ, ಧರ್ಮಶಾಸ್ತ್ರದಲ್ಲಿರುವಂತ ಹಲವಾರು ವಿಷಯಗಳೆಲ್ಲ, ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನ ಮೀರಿದ್ರೆ ಅದರ ಶಿಕ್ಷೆ ತುಂಬಾ ದೊಡ್ಡದಾಗಿರ್ತಿತ್ತು. ಆಗಿರ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿರುವಂತ ಅಧೀನರಾಗಿರೋರು ಏನ್ ಮಾಡ್ಬೇಕಂದ್ರೆ, ದೇವ್ರು ಕೊಡುವಂತ ಶಿಕ್ಷೆನ ಮನಸ್ಸಲ್ಲಿ ಇಟ್ಕೊಬೇಕು. ಅದು ಸೀರಿಯಸ್ನೆಸ್ ಬಂದಿದ್ರೆ, ನೋಡಿ ಈ ತಪ್ಪು ಮಾಡಿದ್ರೆ ಈ ಶಿಕ್ಷೆ ಇದೆ ನೋಡಿ, ಈಗ ತಾನು ಓದಿದ್ವಲ್ಲ, ನೀವು ಈ ರೀತಿ ಮಾಡಿದ್ರೆ ನಿಮ್ಮನ್ನ ಕತ್ತಿಂದ ಕೊಳ್ಳುವೇನೋ, ನಿಮ್ಮ ಹೆಂಡತಿಯರನ್ನ ವಿಧೇಯರಾಗಿ ಮಾಡಿಸ್ತೀನಿ, ನಿಮ್ಮ ಮಕ್ಕಳನ್ನ ದಿಕ್ಕಿಲ್ಲದವರಾಗಿ ಮಾಡಿಸ್ತೀನಿ. ಇದು ಶಿಕ್ಷೆ ತುಂಬಾ ಚಿಕ್ಕದಾಗಿ ಕಾಣಿಸ್ಕೊಳ್ತಿದ್ಯಾ, ದೊಡ್ಡದಾಗಿ ಕಾಣಿಸ್ಕೊಳ್ತೀಯಾ ಈ ಶಿಕ್ಷೆ? ದೊಡ್ಡದಾಗಿದೆ. ಇದಕ್ಕಿಂತ ಪೇನ್ ಏನಾದ್ರು ಬೇಕಾ? ಇದಕ್ಕಿಂತ ನೋವೇನಾದ್ರು ಬೇಕಾ? ಇದೇ ಈ ತರ ಶಿಕ್ಷೆ ಕೊಟ್ರೆ ಹೆಂಗಿರುತ್ತೆ ಯೋಚನೆ ಮಾಡ್ರಿ. ನೋಡ್ರಿ, ಈಗ ದಾವಿದನು ಹುರಿಯನ ಹೆಂಡತಿನ ಪಾಪ ಮಾಡಿದಾಗ ಆ ಪಾಪದ ಶಿಕ್ಷೆನ ದೇವ್ರು ಏನ್ ಮಾಡಿದಂದ್ರೆ, ಅವ್ರ ಮನೆಯಿಂದನೇ ಎಬ್ಸ್ಬಿಟ್ಟು ಏನ್ ಮಾಡಿದ್ರು, ಅಬ್ಸಲೋಮ್ ಮೂಲಕ ಏನೆಲ್ಲ ಮಾಡಿದ್ರು ಆ ವಿಷಯಗಳನ್ನ. ಅದ್ರ ಪೇನ್ ಎಷ್ಟು ದೊಡ್ಡದಿರುತ್ತೆ ಕ್ರಿಸ್ತನ ಪ್ರಿಯ ಸಹೋದರರೇ, ಅರ್ಥ ಮಾಡ್ಕೊಳ್ರಿ. ದೇವ್ರು ಕೊಡುವಂತ ನೀತಿನ ಬ್ರೇಕ್ ಮಾಡಿದಾಗ ಅಬ್ರಾಮ್ ಇದೇ ರೀತಿ, ದಾವಿದನ್ ಇದೇ ರೀತಿ ಒಂದ್ ಕೆಲಸ ಮಾಡಿದ್ರು, ಕೊಲೆ ಮಾಡಿದ್ರು, ಸುಳ್ಳು ಸಾಕ್ಷಿಯರಿದ್ರು, ಮತ್ತೆ ವ್ಯಭಿಚಾರ ಮಾಡಿದ್ರು. ಅದರ ಪ್ರತಿಫಲ ದೇವ್ರು ಕೊಟ್ಟಂತ ಪನಿಷ್ಮೆಂಟ್ ಎಷ್ಟು ತೀವ್ರವಾಗಿತ್ತು ಕ್ರಿಸ್ತನ ಪ್ರಿಯ ಸಹೋದರರೇ. ಅವರ ಮಗು ಸತ್ತೋಗಿ, ಅವನ ಮನೆಯಲ್ಲೇ ಹುಟ್ಟಿದಂತ ಮಗನಿಂದನೇ ಆತನ ಮನೆಗೆ ಕೇಡು ಬಂದು ಎಷ್ಟೆಲ್ಲ ನಡೆಯಿತು ದಾವಿದ ನಮ್ಮ ಲೈಫಲ್ಲಿ. ಅಂದ್ರೆ ಆ ಶಿಕ್ಷೆನ ಅರ್ಥ ಮಾಡ್ಕೊಳ್ಬೇಕು. ದೇವ್ರ ಮಕ್ಳು ಏನಪ್ಪಾ ಅಂದ್ರೆ, ದೇವ್ರು ಕೊಡುವಂತ ಶಿಕ್ಷೆನ ಅರ್ಥ ಮಾಡ್ಕೊಳ್ಬೇಕು. ಒಂದು ಶಿಕ್ಷೆನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಬೈಕೆ, ಆ ತಪ್ಪನ್ನ ಏನ್ ಮಾಡಲ್ಲ, ನಾವು ಮಾಡಲ್ಲ. ಕರೆಕ್ಟಾ? ದೇವರ ಕೋಪಕ್ಕೆ, ಜೀವಂತ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಬೈಕೆ ಮಾಡಲ್ಲ. ಆದ್ರೆ ಇನ್ನೊಂದು ವಿಷಯನೂ ಕೂಡ ಇದೆ. ನಾವ್ ಯಾವಾಗ ಆ ಒಳ್ಳೆ ಕೆಲಸ ಮಾಡಿದಾಗ ದೇವರು ಸುಮ್ನೆ ನಮ್ಮನ್ನ, ಆ ಒಳ್ಳೆ ಕೆಲಸ ಮಾಡಿದಾಗ ದೇವ್ರು ನಮ್ಮನ್ನ ಹೊಗಳ್ದೆ ಬಿಡ್ತಾರ, ನಮ್ಮನ್ನ ಆಶೀರ್ವಾದ ಮಾಡದೆ ಬಿಡ್ತಾರ? ಮಾಡೇ ಮಾಡ್ತಾರೆ ತಾನೆ. ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆದ್ರೆ, ಖಂಡಿತವಾಗ್ಲೂ ದೇವ್ರಿಗೆ ಭಯಭಕ್ತಿಯಿಂದ, ದೇವ್ರ ಮೇಲೆ ಇರುವಂತ ಪ್ರೀತಿಯಿಂದ ಅದನ್ನ ಕೈಗೊಂಡು ನಡೆದ್ರೆ ದೇವ್ರೇನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಆದ್ರೆ ಧರ್ಮಶಾಸ್ತ್ರ ಮುಂದೆ ನೀತಿವಂತರಾಗಲ್ಲ ಅಂತ ನಾವು ನೋಡಿದ್ವಿ, ಆದ್ರೆ ಆಶೀರ್ವಾದ ಮಾಡ್ತಾರೆ. ಬ್ಲೆಸ್ಸಿಂಗ್ ಇದೆ ಕ್ರಿಸ್ತನ ಪ್ರಿಯ ಸಹೋದರರೇ. ಆಶೀರ್ವಾದ ಇದೆ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಬೇಕು. ನಾವು ಮಾಡೇ ಮಾಡ್ತಾರೆ. ಮಾಡದೇ ಇದ್ದಾಗ ದೇವರ ಕೋಪ ಬರುತ್ತೆ. ನಾವು ಇಷ್ಟೊಂದು ವಿಷಯನ ಇಷ್ಟು ಬ್ರೀಫ್ ಆಗಿ ನೋಡ್ಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮುಂದಿನ ವಿಷಯ ನಾವು ಅರ್ಥ ಮಾಡ್ಕೊಬೇಕಾದ್ರೆ ನಮ್ಗೆ ಅನ್ವಯವಾಗುವಂತ ವಿಷಯಗಳೇ. ದೇವರ ಮಕ್ಕಳು ಅವತ್ತು ಕೋಪಕ್ಕೆ ಗುರಿಯಾಗಿದ್ದನ್ನ ಇಟ್ಟು ನಮ್ಗೆ ದೇವ್ರ ಏನ್ ಮಾಡ್ತಾ ಇದಾರೆ, ಲೆಸನ್ ಇವತ್ತು ತೋರ್ಸ್ಕೊಡ್ತಾ ಇದಾರೆ. ಕರೆಕ್ಟಾ? ಅವರ ಒಂದು ಜೀವನದಲ್ಲಿ ನಡೆದಿರುವಂತ ಘಟನೆಗಳ ಮೂಲಕ ನಮಗೆ ಬೋಧಿಸ್ತಾ ಇದಾರೆ, ನೀವು ಆಗ್ಬೇಡಿ, ಆ ರೀತಿ ಮಾಡ್ಬೇಡಿ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ? ಅಪೊಸ್ತಲ ಪೌಲ ಹೇಳ್ತಾರೆ ತಾನೆ, 1 ಕೊರಿಂಥದವರಿಗೆ 10ನೇ ಅಧ್ಯಾಯ 1ರಿಂದ ಓದ್ಕೊಂಬನ್ನಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಇದ್ದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿ ಸಮುದ್ರದಲ್ಲಿ ದೀಕ್ಷಾಸ್ನಾನವನ್ನು ಹೊಂದಿದ್ದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಓದ್ಕೊಂಬನಿ, ಹಂಗೆ ಒಂದು 7ನೇ ವಾಕ್ಯವರೆಗೂ ಓದ್ಕೊಂಬನಿ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿರ್ದೇಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದಿದೆಯಲ್ಲ. ನೀವು ವಿಗ್ರಹಾರಾಧಕರಾಗಿರಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ.
ಓಕೆ ಅಲ್ವಾ ನೋಡಿ, ಎಷ್ಟೆಲ್ಲ ಬಂದಿದೆ. ಅವರಲ್ಲಿ ಕೆಲವರು ಕರ್ತರನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದ್ರು, ನಾವು ಪರೀಕ್ಷಿಸ್ತಾ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾಕರಣ ಕೈಯಿಂದ ನಾಶವಾದ್ರು, ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರದವೆ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ಬಿಟ್ರು. ಆದ್ರಿಂದ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್ಲಿ ಅಂತ. ಕರೆಕ್ಟಾ? ಏನಕ್ಕಪ್ಪ ಈ ವಿಷಯ ಅಂದ್ರೆ, ಇಲ್ಲಿ ರೋಮಪುರದವರಿಗೆ ಮಾತಾಡುವಂತ ಒಂದು ಟಾಪಿಕ್ ಡಿಫ್ರೆಂಟ್ ಟಾಪಿಕ್. ಆಕ್ಚುಲಿ ಏನ್ ಮಾತಾಡ್ತಿದಾರೆ, ಧರ್ಮಶಾಸ್ತ್ರ ಇದ್ದಿದ್ರಿಂದ, ಧರ್ಮಶಾಸ್ತ್ರದಿಂದ ಜನರಿಗೆ ಏನಾದ್ರು ಜನರ ಕೋಪಕ್ಕೆ ಗುರಿ ಮಾಡ್ತು ಅಂತ. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಇಲ್ಲ. ಧರ್ಮಶಾಸ್ತ್ರ ಉದ್ದೇಶ ಕೊಟ್ಟಾಗ ದೇವ್ರೇನ್ ಮಾಡಿದ್ರು, ಆ ಧರ್ಮಶಾಸ್ತ್ರ ಪ್ರಕಾರ ನಡೀತಾರ ಇಲ್ವಾ ಅಂತ ನೋಡಿದ್ರು. ನಡೀತಾ ಇದ್ದಾಗ ದೇವ್ರು ಶಿಕ್ಷೆ ಮಾಡಿದ್ರು. ಧರ್ಮಶಾಸ್ತ್ರ ಕೊಡದೇ ಇದ್ದಾಗ ಅಲ್ಲಿ ಏನ್ ಬರುತ್ತೆ, ಅಲ್ಲೇನಾಗುತ್ತೆ, ದೇವ್ರ ಏನಾದ್ರು ಪ್ರಶ್ನೆ ಕೇಳಕ್ ಆಗುತ್ತಾ? ರೂಲ್ಸೇ ಇಲ್ಲ ಅಂದ್ರೆ, ಲಾ ಇಲ್ಲ ಅಂದ್ರೆ, ಯಾಕಪ್ಪ ಈ ತಪ್ಪು ಮಾಡ್ದಂತ ಏನಾದ್ರು ಕೇಳಕ್ ಆಗುತ್ತಾ? ಕೇಳಕ್ ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ? ದೇವ್ರ ಅವ್ರನ್ನೇನ್ ಮಾಡ್ತಾ ಇಲ್ಲ, ಅವ್ರನ್ನ ಕೇಳ್ತಾ ಇರ್ಲಿಲ್ಲ. ಈ ರೀತಿ ಮಾಡಿದಂತ ವಿಷಯಗಳನ್ನ ಕೇಳ್ತಾ ಇರ್ಲಿಲ್ಲ. ಆದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವ್ರನ್ನ ಖಂಡಿತ ದೇವ್ರ ಕೇಳೋ ರೀತಿಯಲ್ಲಿ ಲಾ ಯಾರಿಗಿದೆ? ಇಸ್ರೇಲ್ ಜನರಿಗಿದೆ. ಅದೇ ರೀತಿ ನೆಕ್ಸ್ಟ್ ಲಾ ಯಾರಿಗೆ ಕೊಡಲ್ಪಡ್ತು? ಧರ್ಮಶಾಸ್ತ್ರ ಇಸ್ರೇಲ್ ಜನರಿಗೆ ಕೊಡಲ್ಪಡ್ತು. ಅದಾದ ನಂತರ ಆಜ್ಞೆ, ದೇವರ ಆಜ್ಞೆಗಳು ಯಾರಿಗೆ ಕೊಡಲ್ಪಡ್ತು? ಇಸ್ರೇಲ್ ಜನರಿಗೆ ಕೊಟ್ರು ದೇವ್ರ. ನೆಕ್ಸ್ಟ್ ನಂತರ ಯಾರು ಕೊಟ್ರು? ಅನ್ಯ ಜನರಿಗೆ. ಅನ್ಯ ಜನಗಳಂದ್ರೆ ಯಾರು? ನಾವೇ. ನಾವೇ. ನಮಗ್ ಕೊಟ್ಟಿದ್ದಾರೆ. ನಮಗೇನ್ ರೂಲ್ಸ್ ಕೊಟ್ಟಿದ್ದಾರೆ? ನೀವು ಅವ್ರ ತರ ಆಗ್ಬೇಡ್ರಿ ಅಂತ ಕೊಟ್ಟವ್ರು. ಅವ್ರ ತರ ಆಗ್ಬಿಟ್ರಿ ನೋಡಿ. ಇದೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಎಲ್ಲ ಅಡಕವಾಗಿದೆ. ನಮ್ಗೆ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಓದಿದ್ವಿ. ನಮ್ಗೆ ರೂಲ್ಸ್ ಈ ತರ ಇದನ್ನ ಫಾಲೋ ಮಾಡಿ, ನಾನು ನಿಮ್ಗೆ ಆಜ್ಞೆ ಕೊಡ್ತಾ ಇದೀನಿ ಅಂತ ಏನಾದ್ರು ಹೇಳಿದ್ರ ಎಲ್ಲಾದ್ರು? ಇಲ್ಲ. ಇದು ಆಜ್ಞೆ, ನನ್ನ ಆಜ್ಞೆ ನೀವು ಫಾಲೋ ಮಾಡ್ಬೇಕು, ಕಡ್ಡಾಯವಾಗಿ ಇದನ್ನ ಫಾಲೋ ಮಾಡ್ಬೇಕಂತ ಎಲ್ಲಾದ್ರೂ ಹೇಳಿದ್ರ ಯೇಸು ಕ್ರಿಸ್ತನು? ಎಲ್ಲೇ ಹೇಳಿಲ್ಲ ಅಲ್ವಾ? ಹೋದ್ರಿ ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 15ನೇ ಅಧ್ಯಾಯ 13ನೇ ವಾಕ್ಯ ಹೋದ್ರಿ. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕೆಂಬುದೇ ಆಜ್ಞೆ, ಅದ್ರೊಳಗೆ ಮತ್ತೆ ಯಾವ್ದಿಲ್ಲ. ಹೋದ್ರಿ ವಾಕ್ಯನ ಹೋದ್ರಿ. ಯೋಹಾನ ಸುವಾರ್ತೆ 15:13 ಹೋದ್ರಿ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ 9ರಿಂದ ಹೋದ್ರಿ. ಅಮ್ಮ 9ರಿಂದ ಓದ್ಕೊಂಡ್ರಿ. 9 ಮತ್ತು 10. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಹಂಗೆ 14. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲಿನ ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಆಜ್ಞೆಗಳು ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ಆಜ್ಞೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ನಾವು ಫಾಲೋ ಮಾಡ್ಬೇಕಂತಿದ್ಯಾ, ಮಾಡ್ಬಾರ್ದಂತಿದ್ಯಾ? ಮಾಡ್ಬೇಕು ಅಂತ. ಮಾಡ್ಲೇಬೇಕು. ಕರೆಕ್ಟಾ? ಈಗ ಇಲ್ಲಿ ನೋಡಿ, ಕಡ್ಡಾಯ ಬಂದ್ಬಿಡ್ತಾ? ಕಡ್ಡಾಯವಾಗಿ ಮಾಡ್ಬೇಕಂತಿದ್ಯಾ? ಮಾಡಿದರೆ ಅಂತಾನೆ ಹೇಳ್ತಾ ಇರೋದು. ಅದೇ ಕ್ಲಿಯರ್ ಆಗಿ ಕರೆಕ್ಟ್ ಹೇಳ್ತೀರಾ ನೀವು? ಕಡ್ಡಾಯವಾಗಿ ಮಾಡ್ಬೇಕಂತಿದ್ಯಾ? ನಮ್ಗೆ ಇಲ್ಲಿ ಮಾಡ್ಲೇಬೇಕಂತಿದ್ಯಾ? ಇದು ಮಾಡಿದ್ರೇನೆ ಒಳ್ಳೇದಲ್ವ? ಹೌದು, ಕರೆಕ್ಟ್. ನೀವ್ ಹೇಳ್ತಾರ ಕರೆಕ್ಟ್. ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗಿರ್ಬೇಕಂದ್ರೆ, ಧರ್ಮಶಾಸ್ತ್ರದ ರೀತಿಯಲ್ಲಿ ಏನ್ ಮಾಡಿಲ್ಲ, ಮಾಡಿದ್ದೇ ಇದ್ರೆ ಹೊಡಿತೀನಿ ಅಂತ ಹೇಳ್ತಾ ಇಲ್ಲ. ಮಾಡಿದ್ರೆ ನೀವು ನನ್ನ ಸ್ನೇಹಿತರಾಗ್ತೀರಾ, ಇಲ್ಲ ಅಂತ ಶತ್ರುಗಳಾಗ್ತೀರಾ ಅಷ್ಟೇ. ಯಾವ್ದು ಬೇಕು ನಿಮ್ಗೆ, ಚಾಯ್ಸ್ ನಿಮ್ದು. ಕರೆಕ್ಟಾ? ಸ್ನೇಹಿತರಾಗಿರ್ಬೇಕಾ? ನನ್ ಜೊತೆಗಿರ್ಬೇಕಾ? ನನ್ನ ಪ್ರೀತಿ ನನ್ನ ತಂದೆ ಜೊತೆಗೆ ನೆಲೆಯಾಗಿರ್ಬೇಕಾ? ಮಾಡ್ರಿ. ಬೇಡ ಅಂದ್ರೆ ಬಿಟ್ಬಿಡ್ರಿ. ನಿಮ್ಗೆ ಆ ಒಂದು ಬ್ಲೆಸ್ಸಿಂಗ್ ಬೇಕಾ? ಮಾಡ್ರಿ. ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಏನಪ್ಪಾ ಇಲ್ಲಿ ಹೇಳಕ್ ಬರ್ತಿದ್ರಂದ್ರೆ, ಇಲ್ಲಿ ದೇವ್ರ ಮಕ್ಳಿಗೆ ಇರುವಂತ ವಿಶ್ವವನ್ನ ಅರ್ಥ ಮಾಡ್ಕೊಳ್ರಿ. ಯಾವ ರೀತಿ ಅಂದ್ರೆ, ಇಸ್ರೇಲ್ ಜನರಿಗೆ ಕೋಪ ಇತ್ತು ದೇವ್ರಿಗೆ. ಅಂದ್ರೆ ಮಾಡದೇ ಇದ್ರೆ ಶಿಕ್ಷೆ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಆದ್ರೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಿದ್ರೆ,
ನೀವು ಮಾಡಿದ್ರೆ ನಿಮ್ಗಿರುವಂತ ಬ್ಲೆಸ್ಸಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ರೀತಿ ವಿಷಯ ಮಾಡಿದ್ರೆ ನಿಮ್ಗಿರುವಂತ ಆಶೀರ್ವಾದ ಮಾತಾಡ್ತಿದ್ದಾರೆ. ಒಂದ್ ವೇಳೆ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಾವು ಕೂಡ ದೇವ್ರ ಕೋಪಕ್ಕೆ ಗುರಿ ಆಗ್ತೀವೋ ಗುರಿ ಆಗಲ್ವಾ? ಆಗ್ತೀವಿ. ಖಂಡಿತ ಗುರಿ ಆಗ್ತೀವಿ. ಒಂದಿದೆಯಲ್ಲ ಸೆಕೆಂಡ್ ಡೆತ್ ಅಂತಿದೆ ತಾನೆ. ಸೆಕೆಂಡ್ ಡೆತ್ ಅಂದ್ರೆ ಏನದು? ದೇವ್ರ ಪ್ರೀತಿನ ಕೋಪನ ಅದು? ಕೋಪ ಅಲ್ವಾ? ನಾವು ಬೇಡವೇ ಬೇಡ ಅಂತ ದೇವ್ರ ನಾಶ ಮಾಡ್ತೀನಿ. ನೀನ್ ಬೇಡ ಬಿಡಪ್ಪ, ನನ್ನ ಮಗನೇ ಅಲ್ಲ ನೀನ್ ಅಂದ್ಬಿಟ್ಟು. ತಂದೆ ನೋಡಿ ತನ್ನ ಮಗನ್ ನೋಡ್ಬಿಟ್ಟು ನೀನ್ ನನ್ನ ಮಗನೇ ಅಲ್ಲ ಸತ್ತೋಗ್ಬಿಟ್ಟೆ ತಿಳ್ಕೊಂತೀನಿ ಅಂದ್ರೆ ಏನರ್ಥ? ಕೋಪ ಅಂತ ಅರ್ಥನ ಪ್ರೀತಿ ಅಂತ ಅರ್ಥನ? ಕೋಪ. ಸೆಕೆಂಡ್ ಡೆತ್ ಅಂದ್ರೆ ಏನರ್ಥ? ನಿಮ್ ಮಕ್ಳೆಲ್ಲ ನೀವು ನನಗೆ ಹುಟ್ಟ ಇಲ್ಲ ನೀವು ಸತ್ತೋಗ್ಬಿಟ್ಟಿದ್ರ ಅಷ್ಟೇ, ಬೇಡ ನೀವು ಅಂತ, ನಿನ್ ಲಕ್ಕಿಕೆ ಇಲ್ಲ ಅಂದ್ಮೇಲೆ ಅಂದ್ರೆ ಕೋಪ. ನಮ್ಗೂ ಇದೆ ತಾನೆ ದೇವ್ರ ಕೋಪ. ಅಂದ್ರೆ ನೋಡ್ರಿ, ಈ ವಿಷಯಗಳ ಮಾತಾಡ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಅವರಿಗೆ ದೇವ್ರ ಕೋಪನ ಕೊಟ್ಟಿದ್ರು, ನಮಗೆ ದೇವ್ರ ಏನ್ ಮಾಡಿದ್ರೆ, ನಮಗೆ ಧರ್ಮಶಾಸ್ತ್ರದ ಒಂದು ಆಜ್ಞೆಗಳನ್ನ ಅದೇ ರೀತಿ ಕೊಡದೇ ಇದ್ರು, ನಮ್ಗೆ ಪ್ರೀತಿ ಎಂಬ ಆಜ್ಞೆ ಕೊಟ್ಟಿದ್ರು ಕೂಡ ನಾವು ಮೀರಿದಾಗ ದೇವ್ರು ಏನ್ ಇಟ್ಟಿದ್ದಾರೆ ಅಂದ್ರೆ ಕೃಪೆನ ಇಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ನಮ್ಗೆ ಕೃಪೆ ಇದೆ. ಧರ್ಮಶಾಸ್ತ್ರ ಇಲ್ದೇ ಇದ್ರೆ ಪಾಪ ಎಣಿಕೆಗೆ ಬರ್ತಾ ಇರ್ಲಿಲ್ಲ. ಅದನ್ನೇ ಮುಂದಿನ ವಾಕ್ಯದಲ್ಲಿ ಮಾತಾಡ್ಬೇಕಾರೆ ಕೃಪೆಯ ವಿಷಯಗಳ ಬಗ್ಗೆ ಏನ್ ಮಾಡ್ತಾರೆ, ಮಾತಾಡ್ತಾರೆ ಅಲ್ವಾ? ನಮ್ಗೆ ಕೃಪೆ ಇದೆ. ಕೃಪೆ ಅಂದ್ರೆ ಏನರ್ಥ? ಕೃಪೆ ಅಂದ್ರೆ ಪರವಾಗಿಲ್ಲ, ಧರ್ಮಶಾಸ್ತ್ರನ ದೇವ್ರು ಕೊಡಂತ ಆಜ್ಞೆನ ಫಾಲೋ ಮಾಡಿದ್ರು ಮಾಡ್ಬಹುದು, ಮಾಡದೇ ಇದ್ರು ಬಿಡ್ಬಹುದು ಅಂತ ಅರ್ಥ ಬರುತ್ತಾ ಕೃಪೆ ಅಂದ್ರೆ? ಇಲ್ಲ. ಫಾಲೋ ಮಾಡಕ್ ಆಗದೆ ಹೋದ್ರು ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡೋವರೆಗೂ ಬಿಡ್ಬೇಡ, ನಾನು ಇನ್ನೇನ ಕ್ಷಮಿಸ್ತೀನಿ. ಕರೆಕ್ಟಾ? ಇವತ್ತು ನಿನ್ ಪ್ರೀತಿ ತೋರ್ಸಕ್ಕಾಗಿಲ್ಲ ಸಹೋದರನ್ನ, ಆಯ್ತು ಈ ರೀತಿ ಮಾಡ್ಬೇಡ, ನೆಕ್ಸ್ಟ್ ಮುಂದಿನ ಸರಿ ಪ್ರೀತಿನ ಬೆಳೆಸ್ಕೊಂಡ್ ಬಾ, ಮುಂದುವರಿ, ಅದೇ ಪಾಪದಿಂದ ಹೊರಗಡೆ ಬರೋಕೆ ಪ್ರಯತ್ನ ಪಡು. ದಿನ ಬೀಳ್ತಾ ಇದೆಯಾ, ಪರವಾಗಿಲ್ಲ, ಬಿದ್ರು ಎದ್ದು ಬಾ. ಬಿದ್ರು ನಾನು ನಿನ್ ಶಿಕ್ಷೆ ಕೊಡಲ್ಲ, ಕೃಪೆ ಕೊಡ್ತೀನಿ, ಬಾ. ಎಲ್ಲಿವರೆಗೆ? ದೇವ್ರ ಮಕ್ಕಳಿಗೆ ಮರಣ ಬರೀತಾನೆ ದೇವ್ರು ನಮ್ಗೆ ಕೃಪೆ ಕೊಡ್ತಾ ಇರ್ತಾರ? ನಮ್ಗೆ ಅಲ್ಲಿವರೆಗೂ ಚಾನ್ಸ್ ಇದೆ. ಅಲ್ಲಿವರೆಗೂ ಇಲ್ದ ಡೆತ್ ನಾನು ಬಲಹೀನವಾಗಿದ್ರು ದೇವ್ರ ಕೃಪೆ ಕೊಡ್ತಾ ಇರ್ತಾರ? ಇಲ್ಲ ರೀ, ನಾವು ಪ್ರತಿನಿತ್ಯ ತಿದ್ಕೊಳಕ್ ಟೈಮ್ ಕೊಡ್ತಾರೆ ಅವ್ರು. ಚಾನ್ಸ್ ಇದೆ. ಕರೆಕ್ಟ್ ಅಲ್ವಾ? ಸರಿ, ಈಗ ಏನಪ್ಪಾ ಅಂದ್ರೆ ನನ್ನಲ್ಲಿ ಕೋಪ ಇದೆಯಪ್ಪ. ಇನ್ನು ಸ್ಟಾರ್ಟಿಂಗ್ ಒಂದು ಕೋಪ ಇತ್ತು ನನ್ನ ಹತ್ರ. ಈಗ ಇದೇ ಕೋಪದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ನೀನ್ ಸಾಯೋವರೆಗೂ ನಾನು ತಪ್ಪು ಮಾಡಿ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ತೀವಿ, ದೇವ್ರು ಕ್ಷಮಿಸ್ತಾರ? ಇಲ್ಲ ರೀ, ಅವ್ರು ಬೇಕಂತ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಇಲ್ಲ ರೀ, ವಾಕ್ಯ ಹಂಗೆ. ಕರೆಕ್ಟ್. ಈಗ ನಾನು ಕೋಪ ಬರ್ತಾ ಇದ್ದ, ಕೋಪ ನನ್ನ ಬಲಹೀನತೆ ಆಗ್ಬಿಡ್ತು. ಇವಾಗ ನಾನು ಏನು ಮಾಡಕ್ಕಾಗಿಲ್ಲ. ದೇವ್ರೇನ್ ಮಾಡ್ತಾರೆ? ನಾನು ಕ್ಷಮಿಸಲ್ವಾ? ಕ್ಷಮಿಸ್ತಾರೆ. ಆದ್ರೆ ನನ್ನಲ್ಲಿ ಕೋಪದ ಬದಲಾಗಿ ಶಾಂತ ಅನ್ನೋ ಗುಣ ಬೆಳೆದಿಲ್ವಲ್ಲ. ಆ ಗುಣ ಬೆಳೆದಿದ್ದರಿಂದ ಅದಕ್ಕೆ ಬೇಕಾದ ಫಲ ಸಿಗಲ್ಲ ನನಗೆ. ಸಿಂಪಲ್ ಸಭೆ ಆಗಿರುವಂತ ಆಯ್ಕೆ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ ನಮ್ಗೆ? ಇಲ್ಲ ರೀ, ಅವ್ರು ಕೃಪೆ ಕೊಡೋದು ಅದಕ್ಕೆ ನಮ್ಗೆ ತಿದ್ಕೊಳ್ಳಾಕ ಅಲ್ವಾ? ಹೊಡೆದ್ರು ಬೇಕಾ, ತಂದೆ ಹೊಡಿಲಿ, ನಮ್ಗೆ ಶಿಕ್ಷೆ ಕೊಟ್ಟರು ಕೊಡ್ಲಿ, ಆದ್ರೆ ಸಭೆ ಇರುವಂತ ಅವಕಾಶ ಕಳ್ಕೊಳಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇಕಾ? ಯೋಚನೆ ಮಾಡ್ರಿ. ಬರಬಾರ್ದು ಕರೆ ಹೇಳ್ಕೊಂಡ್ರೆ. ಕರೆಕ್ಟ್. ಸರಿರೆ ಏನಪ್ಪಾ ಅಂದ್ರೆ, ಇಲ್ಲಿ ದೇವ್ರ ಮಕ್ಳಿಗಿರುವಂತ ಕೃಪೆನ ನಾವೇನ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಅದರಿಂದ 3 ವಿಷಯಗಳನ್ನ ಇಲ್ಲಿ ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಒಂದು, ಆ ವಿಷಯ ನಮ್ಮ ಹತ್ರ ಬರ್ದೇ ಇದ್ರೆ, ಧರ್ಮಶಾಸ್ತ್ರ ಅಂದ್ರೆ ಯಾವುದೇ ಆಜ್ಞೆಗಳು ಬರ್ದೇ ಇದ್ದಾಗ ದೇವ್ರ ನಮ್ಮ ಮೇಲೆ ಯಾವುದೇ ಕೋಪವನ್ನ ತೋರ್ಸಲ್ಲ. ನಮ್ಮ ಮೇಲೆ ಏನಿಲ್ಲ, ಮೀರೋಣ ಅನ್ನೋದು ಇಲ್ವೇ ಇಲ್ಲ. ಇಸ್ರೇಲ್ ಜನರಿಗೂ ಧರ್ಮಶಾಸ್ತ್ರ ಇಲ್ದೇ ಇರೋರ್ಗು ಇವ್ರು ಮೀರಿದರೆ ಬ್ರೇಕ್ ಮಾಡಿದಂತೆ ಯಾರಿಗೂ ಶಿಕ್ಷೆ ಕೊಡ್ತಾ ಇರ್ಲಿಲ್ಲ ದೇವ್ರು. ಶಿಕ್ಷೆ ಕೊಡಕ್ಕೆ ಕಾರಣ ಇಲ್ಲ. ಎಲ್ಲ ಕೂಡ ಆದಾಮಿಕ್ ಡೆತ್ ಎಲ್ಲ ಸಾಯ್ತಾ ಇದ್ರು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಡೆತ್ ಯಾವುದೇ ಪನಿಷ್ಮೆಂಟ್ ಇರ್ತಿರ್ಲಿಲ್ಲ. ದೇವರ ದೃಷ್ಟಿಯಿಂದ ಇರ್ಲಿಲ್ಲ ಅಷ್ಟೇ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಒಬ್ಬ ವ್ಯಕ್ತಿನ ನೋಡಿದಾಗ ಅವನಿಗಿನ್ನ ಶಿಕ್ಷೆ ಕೊಡ್ಬೇಕಂದ್ರೆ ಮೊದಲು ನಾನು ಆಜ್ಞೆ ಕೊಟ್ಟಿದ್ದೀನ ಅಂತ ನೋಡ್ತಾರೆ. ಆಜ್ಞೆ ಕೊಟ್ಟಿದ್ರೆ ಏನ್ ಮಾಡ್ತಾರೆ? ಆಜ್ಞೆ ಕೊಟ್ಟಿದ್ದೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಕೊಡದೇ ಇದ್ದಾಗ ಅದ್ರ ಬಗ್ಗೆ ಏನ್ ಮಾಡಲ್ಲ, ಯಾಕೆ ಮಾಡಿಲ್ಲ ಅಂತ ಕೇಳಕ್ ಹೋಗಲ್ಲ. ಶಿಕ್ಷೆನೂ ಇರಲ್ಲ, ಅವನಿಗೆ ಗೊತ್ತೇ ಇಲ್ಲ. ಗೊತ್ತಾದ್ಮೇಲೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಮಾಡದೇ ಇದ್ದಾಗ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ದೇವ್ರ ಮಕ್ಕಳು ನಮಗೆ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವರಲ್ಲ, ಕೃಪೆಗೆ ಅಧೀನರಾದವರು ಅಂತ ನಮ್ಗೆ ಯಾಕೆ ಮಾತಾಡ್ತಿದೆ ಅಂದ್ರೆ, ಧರ್ಮಶಾಸ್ತ್ರ ಬಂದ್ ನಮ್ಮನ್ನ ತಪ್ಪು ಮಾಡಿದ್ಯಾ, ಮಿಸ್ಟೇಕ್, ನಿನ್ಗೆ ಪೆನಾಲ್ಟಿ ಇದೆ ಅಂತ ಮಾತಾಡ್ಬೇಕಾರೆ ಅದು ಮುಂದೆ ಬಂದ್ ಮಾತಾಡೋದು ಯಾವ್ದು ಗೊತ್ತಾ? ಕೃಪೆ ಬಂದ್ ಮಾತಾಡುತ್ತೆ. ಏನ್ ಮಾತಾಡುತ್ತೆ ಹೇಳಿ? ಪರವಾಗಿಲ್ಲಪ್ಪ, ಸ್ವಲ್ಪ ಬಲಹೀನವಾಗಿದ್ದಾರೆ, ಬಿಟ್ಬಿಡು, ಕ್ಷಮಿಸ್ಬಿಡು ಅವ್ರನ್ನ, ಶಿಕ್ಷೆ ಬೇಡ ಅವ್ರಿಗೆ ಈ ಸರಿ ಅಂದ್ರೆ. ಈಗ ಕೃಪೆ ದೊಡ್ಡದಾಗ್ಬಿಡ್ತಾ ಇಲ್ಲ ಧರ್ಮಶಾಸ್ತ್ರ ದೊಡ್ಡದಾಗ್ಬಿಡ್ತಾ? ಕೃಪೆ ದೊಡ್ಡದಾತ್ರಿ. ಧರ್ಮಶಾಸ್ತ್ರವನ್ನ ಮೇಲೆ ಕೃಪೆ ಮಾಡ್ತಾ ಇರ್ತಿದಂದ್ರೆ ನೋಡ್ರಿ ನಮ್ಮ ಬ್ಲೆಸ್ಸಿಂಗ್ ಎಷ್ಟರ ಮಟ್ಟಿಗಿದೆ ಕ್ರಿಸ್ತನ ಪ್ರೀತಿಯ ಸರಸರಿ. ಆದ್ರೆ ಕೂಡ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು ಏನಪ್ಪಾ ಅಂದ್ರೆ,
ಎಲ್ಲೋ ಈ ಕೃಪೆನ ನಾವು ಯೂಸ್ ಮಾಡ್ಬೇಕಾದ್ರೆ, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ದೆ. ಮಾಂಸವನ್ನ ಆರಂಭದಲ್ಲಿ ಕೇಳ್ಬೇಕಾದ್ರೆ ದೇವ್ರೇನ್ ಮಾಡಿಲ್ಲ, ಕೋಪ ಪಡ್ಲಿಲ್ಲ. ಆದ್ರೆ ಮಾಂಸವನ್ನ ಅನಂತರದಲ್ಲೂ ಕೂಡ ಗುಣ ಕೊಡ್ಬೇಕಾದ್ರೆ ದೇವ್ರ ಕೋಪ ಪಟ್ರು. ಅಂದ್ರೆ ಕೃಪೆ ಎಲ್ಲಿವರೆಗೂ ಯೂಸ್ ಆಗುತ್ತಂದ್ರೆ, ಪಾಪ ಮಕ್ಕಳು ಗೊತ್ತಿಲ್ಲದೆ ಮಾಡಿದ್ರೆ, ಬಲಹೀನತೆಯಲ್ಲಿ ಮಾಡಿದ್ರೆ ಅನ್ನೋವರೆಗೂ ಅಲ್ಲಿ ಕೃಪೆ ಯೂಸ್ ಆಗ್ತಾ ಇತ್ತು. ಮಾಂಸ ಕೇಳ್ದಾಗ್ಲೂ ಕೂಡ ಶಿಕ್ಷೆ ಇರ್ಲಿಲ್ಲ. ಆದ್ರೆ ಯಾವಾಗ ಪೂರ್ಣ ಜ್ಞಾನದಿಂದ ಬಂದಾಗ ಕೋಪ ಬಂತು ದೇವರಿಗೆ. ಕರೆಕ್ಟಾ? ದೇವ್ರ ಮಕ್ಳು ನಮಗೂ ಕೂಡ ಈ ಕೃಪೆ ಎಲ್ಲಿವರೆಗೆ ಅಪ್ಲಿಕೇಬಲ್ ಅಂದ್ರೆ, ಮಕ್ಳಪ್ಪ ಗೊತ್ತಿಲ್ಲದೆ ಮಾಡಿದ್ರೆ, ಚಂಸನ ಬಲಹೀನತೆ ತಿಳಿದ್ರೆ, ನನ್ನ ಮಕ್ಳು ಇನ್ನ ಚಿಕ್ಕವ್ರು ಇನ್ನೂ ಬೆಳೀತಾ ಇದಾರೆ ಅನ್ನೋ ಒಂದು ವಿಷಯ ಎಲ್ಲಿವರೆಗೂ ದೇವ್ರ ಅಪ್ಲಿಕೇಬಲ್ ಆಗ್ತಾರೋ ಅಲ್ಲಿವರೆಗೂ ನಮ್ಗೆ ಏನಾಗಲ್ಲ, ದೇವ್ರ ಕೋಪ ತೋರ್ಸಲ್ಲ. ಆದ್ರೆ ಇಷ್ಟು ದೊಡ್ಡದಾಗಿ ಬೆಳ್ದಿದ್ಯಾ, ಇಷ್ಟು ಸತ್ಯ ತಿಳ್ಕೊಂಡಿದ್ಯಾ, ಇಷ್ಟೆಲ್ಲಾ ಬೋಧನೆ ಮಾಡ್ತಾ ಇದೀಯಾ, ಇಷ್ಟೆಲ್ಲಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನು ಮಾಡ್ತಿದ್ಯಾ ಅಂತ ಆ ರೀತಿ ಕೋಪ ಬಂದ್ಬಿಟ್ರೆ ಹೆಂಗಿರುತ್ತೆ ಶಿಕ್ಷೆ ನಮ್ಗಿದ್ಯಾ? ಖಂಡಿತ ಇದೆ. ಅದು ಕೃಪೆನ ಮಿಸ್ ಮಾಡ್ಕೊಳ್ತೇವೆ. ಸೊ ಅದರಿಂದ ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಒಂದು ವಿಷಯವನ್ನ ನೋಡೋಣ. ಯಾಕಂದ್ರೆ ನಾನು ಇವತ್ತು ಒಂದು 5 ವಾಕ್ಯನ ಮಾತಾಡೋಣ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ, ಯಾವಾಗ್ಲೂ ಧರ್ಮಶಾಸ್ತ್ರದಲ್ಲಿ ಇರೋರ್ನ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರ ಬಗ್ಗೆ ನಾವು ಒಂದು ಬೆರಳು ತೋರಿಸ್ತಾ ಇರ್ತೀವಿ. ಇಸ್ರೇಲ್ ಜನರು, ಮೊಂಡಿನ ಜನರು, ಬಗ್ಗದೆ ಕತ್ತುಳ್ಳವರು, ದೇವರಿಗೆ ಮಾತಿಗೆ ಅವಿಧೇಯರಾಗಿರ್ಬಿಟ್ಟು. ನಾವು ತುಂಬಾ ವಿಷಯನ ಗಮನಿಸದಿರೋ ವಿಷಯ ಏನಪ್ಪಾ ಅಂದ್ರೆ, ಅವ್ರಿಗಿಂತ ನಾವು ಅಷ್ಟು ಅಂತ ವಿಷಯನ ಗಮನಿಸಲ್ಲ. ನಾವು ಆ ಪ್ಲೇಸ್ ಅಲ್ಲಿ ಇದ್ರೆ ನಾವು ಅವ್ರಿಗಿಂತ ತುಂಬಾ ಕೆಟ್ಟವರ ನಡ್ಕೊಳ್ತಾ ಇದ್ವಿ. ನಮ್ಮ ಗುಣಗಳು, ಈಗಿರುವಂತ ಗುಣಗಳನ್ನ ಆ ಕಾಲದಲ್ಲಿ ನಾವೇನೋ ತೋರಿಸಿದ್ರೆ ಅವ್ರಿಗಿಂತ ತುಂಬಾ ದೇವರ ಕೋಪಕ್ಕೆ ಗುರಿ ಆಗ್ತಿದ್ವಿ ಅನ್ನೋದನ್ನ ನಾವಿನ್ನೂ ಕಂಡುಹಿಡಿದಿಲ್ಲ. ಸೊ ಆ ರೀತಿ ನಾವ್ ಇರದೆ ನಾವು ಇವತ್ತೇನ್ ಮಾಡೋಣ, ಅವ್ರ ಕೋಪಕ್ಕೆ ಗುರಿಯಾಗಿದ್ರು ನಾವು ಕೃಪೆಯಲ್ಲಿ ಇದ್ದೀವಿ ಅಂತ ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ವಿಷಯನ ಓದಕ್ಕೆ ದೇವರು ಸಹಾಯ ಮಾಡ್ಲಿ. ದೇವ್ರದು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಸರಿ, ನೆಕ್ಸ್ಟ್ ರಾತ್ರಿ ಗೀತೆಗಳನ್ನ ಯಾರು ಓದ್ತೀರಾ? ಎಸ್, ರಾತ್ರಿಯ ಗೀತೆಗಳು, ಸಾಂಗ್ಸ್ ಇನ್ ದ ನೈಟ್. ಸ್ಕ್ರೀನ್ ಅಲ್ಲಿ ಹಾಕ್ಲಾ ನಾನು? ಅಮ್ಮ ಓದ್ತೀರಾ ಇವತ್ತು ನೀವು? ಓದ್ತೇನೆ. ಓದಿ. ಸೆಪ್ಟೆಂಬರ್ 7 ರಾತ್ರಿಯ ಗೀತೆಗಳು. ಪ್ರೀತಿಯು ಬೇಗನೆ ಕೋಪಗೊಳ್ಳುವುದಿಲ್ಲ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 5ನೇ ವಚನ. ಬೇಗನೆ ಕೋಪಗೊಳ್ಳದಂತಹ ಸಹನಶೀಲತೆ ಉಳ್ಳ ಪ್ರೀತಿ ನನ್ನಲ್ಲಿದೆಯೇ? ಆ ಪ್ರೀತಿಯು ವಿಚಾರಣೆಯ ಎರಡೂ ಬದಿಗಳನ್ನು ವಿವೇಚಿಸಿ ನೋಡಲು ನನಗೆ ಶಕ್ತಿಗೊಳಿಸುತ್ತದೆ. ಅದು ಸ್ವಬುದ್ಧಿಯ ಆತ್ಮವನ್ನು ನನಗೆ ಕೊಡುತ್ತದೆ. ಉದ್ವೇಗ ಮತ್ತು ಹಿಂಸಾತ್ಮಕವು ನಮ್ಮನ್ನು ಉದ್ರೇಕಗೊಳಿಸುವುದು ಮಾತ್ರವಲ್ಲದೆ ಅದಕ್ಕಿಂತಲೂ ಕೆಟ್ಟದ್ದಾಗಿದೆ ಎಂದು ಗ್ರಹಿಸುವಂತೆ ನನ್ನನ್ನು ಶಕ್ತಗೊಳಿಸುತ್ತದೆ. ಅವರು ಯಾವ ಕಡೆಗೆ ನಡೆಸುತ್ತಾರೋ ಅದು ಅವರಿಗೆ ಹಾನಿಕರವಾಗುವುದು ಮಾತ್ರವಲ್ಲದೆ ಅದರ ಪರಿಣಾಮದಿಂದ ನನ್ನ ಸ್ವಂತ ಹೃದಯ ಮತ್ತು ಶರೀರಕ್ಕೆ ಹಾನಿಕರವಾಗಿದೆ ಎಂದು ಗ್ರಹಿಸುವಂತೆ ಶಕ್ತಗೊಳಿಸಿದೆಯೇ ಎಂಬುದು. ಥ್ಯಾಂಕ್ ಯು. ಏಳನೇ ತಾರೀಕಿಂದ ಸೆಪ್ಟೆಂಬರ್ 8 ಬ್ರದರ್ ಇವತ್ತು. ಸಾರಿ ಪರವಾಗಿಲ್ಲ, ಓದಿ ಇನ್ನೊಂದ್ಸರಿ ಓದಿ. ಸೆಪ್ಟೆಂಬರ್ 8. ಪ್ರೀತಿಯು ಕೆಟ್ಟದ್ದನ್ನು ಯೋಚಿಸುವುದಿಲ್ಲ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 5ನೇ ವಚನ. ಯಾವುದು ಕೆಟ್ಟದ್ದನ್ನು ಯೋಚಿಸದಿರುವ, ನಿಷ್ಕಪಟವಾದ, ಇತರರನ್ನು ಕೆಟ್ಟದ್ದಾಗಿ ಅನುಮಾನಿಸದೇ ಇರುವ, ಅಥವಾ ಇತರರಲ್ಲಿ ತಪ್ಪು ಕಂಡುಹಿಡಿಯದೇ ಇರುವ, ಅಥವಾ ಕೆಟ್ಟ ಉದ್ದೇಶದ ಮನೋಭಾವ ಇಲ್ಲದಿರುವ ಪ್ರೀತಿ ನನ್ನಲ್ಲಿದೆಯೇ? ಇತರರ ನಡವಳಿಕೆಯನ್ನು ಪ್ರೀತಿಯಿಂದ ವ್ಯಾಖ್ಯಾನಿಸಲು ಇತರರ ಹೃದಯದ ಉದ್ದೇಶಗಳನ್ನು ಪ್ರಚೋದಿಸುವ ಬದಲು ಅವರ ತೀರ್ಪಿನಲ್ಲಿನ ದೋಷಗಳನ್ನು ಮರೆಮಾಡುವ ಪ್ರೀತಿಯನ್ನು ಹೊಂದಿದ್ದೇನೆಯೇ? ಪರಿಪೂರ್ಣ ಪ್ರೀತಿಯು ಸ್ವತಃ ಒಳ್ಳೆಯ ಉದ್ದೇಶವನ್ನು ಹೊಂದಿದೆ. ಅದು ಸಾಧ್ಯವಾದಷ್ಟು ಇತರರ ಮಾತುಗಳನ್ನು ಮತ್ತು ನಡವಳಿಕೆಯನ್ನು ಒಂದೇ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುವ ಆದ್ಯತೆ ಹೊಂದಿರುತ್ತದೆ. ಅದು ದ್ವೇಷ ಮತ್ತು ಅನುಮಾನಗಳನ್ನು ನಿಧಿಯಂತೆ ಸೇರಿಸಿಕೊಳ್ಳುವುದಿಲ್ಲ ಅಥವಾ ಕ್ಷುಲ್ಲಕ ವಿಷಯಗಳಿಗಾಗಿ ಕೆಟ್ಟ ಉದ್ದೇಶಗಳ ಸಾಂದರ್ಭಿಕ ಪುರಾವೆಗಳ ಸರಪಣಿಯನ್ನು ಉಂಟು ಮಾಡುವುದಿಲ್ಲ. ಪ್ರೀತಿ ತೆಳ್ಳಗಿರುವಾಗ ಅಥವಾ ಕಡಿಮೆ ಇರುವಾಗ ತಪ್ಪುಗಳು ದಪ್ಪವಾಗಿರುತ್ತವೆ ಅಥವಾ ಹೆಚ್ಚಾಗಿರುತ್ತದೆ ಎಂಬುದು ಬಹಳ ಬುದ್ಧಿವಂತ ಗಾದೆಯಾಗಿದೆ ಎಂಬುದು.
ಸಾರಿ. ಓಕೆ, ಎಲ್ಲ ಕಡೆ ನಮ್ಗೆ ಈ ಪ್ರೀತಿ ಅನ್ನೋ ವಿಷಯ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ರಾತ್ರಿ ಗೀತೆಗಳಲ್ಲಿ. ಅದೊಂದು ಒಂದು ಟಾಪಿಕ್ ಆಗಿ ನೀವು ಪ್ರಿಪೇರ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸುಮಾರು ನೋಡಿ ಎಲ್ಲಿಂದ ಅದು ಬರ್ತಾ ಇದೆ ಅಂದ್ರೆ, ಈ ಪ್ರೀತಿಯ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸೆಪ್ಟೆಂಬರ್ 1ರಿಂದನೇ ಬರ್ತಾ ಇದೆ ಅಲ್ವಾ? 31 ಕೂಡ ದೇವರ ಪ್ರೀತಿ ಇಲ್ಲ ಅಂದ್ರೆ ಸೆಪ್ಟೆಂಬರ್ 1ರಿಂದ ಏನಾಗಿದೆ, ತುಂಬಾ ವಿಷಯ ಬರ್ತಾ ಇದೆ. ಇದನ್ನ ಸ್ಟಡಿ ಮಾಡಿ ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಪ್ರೀತಿ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಇದೆ, ಅದರ ಒಂದು ಕಂಟಿನ್ಯೂ ಪಾರ್ಟ್ ಈ ಸೆಪ್ಟೆಂಬರ್ ಇದ್ರಲ್ಲಿ ಹಲವಾರು ಭಾಗಗಳಲ್ಲಿ ನಾವೇನ್ ಮಾಡ್ಬೋದು, ಮುಂದುವರೆದು ಅದನ್ನ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಸ್, ಮೋಹನ್ ರಾಜ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತ ನಮ್ಮ ಉನ್ನತ ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂತ ಪರಲೋಕದ ಜೀವುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮನ್ನು ಪ್ರೀತಿಸಿದಿರಿ, ನಿಮಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನು ಕಂಡುಕೊಳ್ಳಿಕ್ಕಾವಂತೆ, ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ ಮತ್ತು ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಸಂದರ್ಭದಲ್ಲಿ ತಂದೆಯಾದ ದೇವರೇ, ರಿಚರ್ಡ್ ಬ್ರದರ್ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ದೇವರೇ, ಅವರಿಗೆ ನೀನು ಕೊಟ್ಟಂತ ಜ್ಞಾನಕ್ಕಾಗಿ ನಿಮ್ಮನ್ನು ಹೊಂದಿಸ್ತೇವೆ. ಇನ್ನು ಹೆಚ್ಚಿನ ಜ್ಞಾನವನ್ನು ಅವರಿಗೆ ದಯಪಾಲಿಸು. ಇನ್ನು ಹೆಚ್ಚಿನ ವಿಷಯಗಳನ್ನು ಅವ್ರ ಮೂಲಕ ನಾವು ಕಲ್ತುಕೊಳ್ಳಿಕ್ಕಾವಂತೆ ನೀನ್ ತಾನೇ ಅವರಿಗೆ ಸಹಾಯ ಮಾಡು. ಮತ್ತು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಬಲಪಡಿಸಿ ಅಂತ ನಾವು ನಿನ್ನಲ್ಲಿ ಬೇಡಿಕೊಳ್ತೇವೆ. ಮತ್ತು ತಂದೆಯಾದ ದೇವರ ಸೇರಿ ಬಂದಿರತಕ್ಕಂಥ ಎಲ್ಲಾ ಜೂಮ್ ಮೀಟಿಂಗ್ ನಲ್ಲಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರು ಎಲ್ಲರಿಗಾಗಿ ನಾನು ಮತ್ತೊಂದು ಆರ್ತಿ ನಿಮಗೆ ವಂದನೆಗಳು ಸಲ್ಲಿಸ್ತೇನೆ. ನಮ್ಮೆಲ್ಲರಿಗೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಾವೆಲ್ಲರೂ ದಿನೇ ದಿನೇ ನಿನ್ನ ವಾಕ್ಯಗಳನ್ನು ಕಲಿತು ನಿನ್ನಲ್ಲಿ ನೆಲೆಗೊಂಡು ಜೀವಿಸುತ್ತಾ ತಂದೆಯಾದ ದೇವರೇ, ನಿನ್ನ ಮಗನ ಸ್ವರೂಪಕ್ಕೆ ನಾವು ಬದಲಾವಣೆಯಾಗಿ ಮತ್ತು ಚಿಕ್ಕ ಹಿಂಡಿನಲ್ಲಿ ನಾವು ಸೇರ್ಲಿಕ್ಕಾವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಲು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಇಲ್ಲಿವರೆಗೆ ನಮ್ಮನ್ನು ನಡೆಸಿದ್ದೆ ನೀನು ಸ್ತೋತ್ರ. ಸೇರಿ ಬಂದಿರತಕ್ಕಂಥ ಎಲ್ಲರನ್ನು ಮತ್ತು ಬ್ರದರ್ ಅವರನ್ನು, ಅವರ ಕುಟುಂಬ ಮತ್ತು ಮಕ್ಕಳೆಲ್ಲರನ್ನು ಮತ್ತು ಇನ್ನೂ ಬಾರದಿರತಕ್ಕಂಥ ಅನೇಕ ಮೋಹನ್ ಬ್ರೋ ಮ್ಯೂಟ್ ಆಯ್ತು ನಿಮ್ದು. ಹೌದಾ ಬ್ರದರ್? ಬ್ರದರ್ ಕೇಳಿಸ್ತಾ ಇದ್ದಾನೆ ಇವಾಗ ಬ್ರದರ್? ಕೇಳಿಸ್ತಾ ಇದೆ. ಪ್ರೇಯರ್ ಮುಗೀತಾ? ಮುಗಿತು ಬ್ರದರ್. ನಾನು ಆನ್ ಮಾಡಿದ್ದೀನಿ, ಮತ್ತೆ ಹೆಂಗ್ ಮ್ಯೂಟ್ ಆಯ್ತು ಗೊತ್ತಿಲ್ಲ. ಓಕೆ ಓಕೆ, ಸರಿ ಸರಿ, ಆಯ್ತು. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮಸ್ತೆ all brothers and sisters. Thank you, brother. ನಮಸ್ತೆ Ella brothers brother, and sisters, all namaste. brothers and sisters. Thank you. ಎಲ್ಲ ನಮಸ್ತೆ. brothers and sisters ಗೆ ನಮಸ್ಕಾರ. Ella brothers and sisters, ke namaste. Good night. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್. ಗುಡ್ ನೈಟ್ ಬ್ರದರ್ ಎಲ್ರಿಗೂ. Good night. Richard brother, namaste. Good night. ನಮಸ್ತೆ ನಮಸ್ತೆ. ಆನಂದ್ ನಮಸ್ತೆ. ನಮಸ್ತೆ ಬ್ರದರ್. ಬ್ರದರ್, ನಾನು ಆನ್ ಮಾಡಿದ್ದೆ, ಅದು ಹೆಂಗ್ ಮ್ಯೂಟ್ ಆಯ್ತು ಅಂತ ನನ್ಗೆ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಅದು ಮ್ಯೂಟ್ ಅದೇ ಆಯ್ತು. ಬೈ ಮಿಸ್ಟೇಕ್ ಅಲ್ಲಿ ಏನೋ ಆಗಿರ್ಬೋದು. ಮಿಸ್ಟೇಕ್ ಅಲ್ಲಿ ಏನೋ ಆಗಿರ್ಬೋದು. ಇರ್ಲಿ ಬ್ರದರ್. ಓಕೆ, Okay. ಥ್ಯಾಂಕ್ ಯು. Richard brother, namaste. Good night. ನಮಸ್ತೆ ನಮಸ್ತೆ ಬ್ರದರ್. Namaste. ಬ್ರದರ್ ಯಾರು? ವಿನೋದ್ ಬ್ರದರ್ ನಮಸ್ತೆ. Namaste, brother. Namaste. ಓಕೆ, ಗಂಗಾವತಿ ನಮಸ್ತೆ. ನಮಸ್ತೆ ನಮಸ್ತೆ ರೀ. ನಮಸ್ತೆ. ಗುಡ್ ನೈಟ್. ಬ್ರದರ್ ನಮಸ್ತೆ. Brother. Good night ಪುಟ್ಟ. ನಮಸ್ತೆ ಪುಟ್ಟ. ಹೋದ್ರಮ್ಮ.